ಇವತ್ತು ನಾವು ಭಾಳಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಇದ್ದೇವೆ. ಇದಕ್ಕೆ ನನಗೆ ಭಾಳಷ್ಟು ಸೂಕ್ತವಾದ ವ್ಯಕ್ತಿಯನ್ನು ನಾನು ನೋಡುವಾಗ ನನಗೆ ಕಂಡಿದ್ದು ನಮ್ಮ ಜೊತೆಯಲ್ಲಿರುವ ಶ್ರೀಯುತ ದಾಮೋದರ್ ಶರ್ಮಾ ಅವರು. ನಿಮ್ಮ ಜೊತೆಯಲ್ಲಿ ಅವರ ಅನಿಸಿಕೆಗಳನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೇ. ಶಾಲೆಯ ಗೌರವಾನ್ವಿತ ಮುಖ್ಯಸ್ಥರಿಗೆ ನನ್ನ ಗೌರವದ ವಂದನೆಗಳನ್ನು ಸಲ್ಲಿಸಿ, ಜೊತೆಗಿರುವಂಥ ಎಲ್ಲ ಹಿರಿಯರೇ ಮತ್ತು ಪ್ರೀತಿಯ ವಿದ್ಯಾರ್ಥಿ ಸ್ನೇಹಿತರೆ, ಬಹಳ ಸಂತೋಷ ಅಂತ ಅನ್ನಿಸ್ತು ಇವತ್ತು. ಯಾಕೆ ಅಂತಂದರೆ, ನಾವು ದಿನ ಬೆಳಗಾದಾಗ ಎದ್ದು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗೀತಾ ಇದ್ದೇವೆ. ಇವತ್ತು ನಾವು ಕೈ ಮುಗಿಯುತ್ತಿರುವಂತಹ ದೇವರುಗಳೆಲ್ಲ ನಿಮ್ಮ ರೂಪದಲ್ಲಿ ಇಲ್ಲಿದ್ದೀರಿ. ಆದ್ದರಿಂದ ನಾನು ದೇವರ ಜೊತೆಗೆ ಮಾತಾಡ್ತಾ ಇದ್ದೇನೆ ಅಂತ ನನಗನ್ನಿಸ್ತದೆ. ಮಕ್ಕಳೇ, ಜೀವನದಲ್ಲಿ ಯಾವತ್ತೂ ಗೊತ್ತಿರಲಿ, ಒಬ್ಬ ಮನುಷ್ಯ ಕೇವಲ ಮನುಷ್ಯನಲ್ಲ, ಅವನ ಜೊತೆಗೆ ಒಂದು ಅಗಾಧವಾದಂತಹ ಶಕ್ತಿ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ನಿಮ್ಮನ್ನು ಮಾತನಾಡಿಸಬೇಕಿದ್ರೆ ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಗುರುಗಳು ಈಗ ತಾನೇ ಹೇಳಿದ್ರಲ್ಲ, ನೀವು ಎಷ್ಟು ಬೆಳೆದು ಎಷ್ಟು ದೊಡ್ಡವರಾದರೂ ಕೂಡ ನನ್ನ ಪಾಲಿಗೆ ನೀವು ನನ್ನ ಮಕ್ಕಳೇ. ಅಂದರೆ ಈ ಮಕ್ಕಳಾದ ನಿಮ್ಮನ್ನು ನಿಮ್ಮ ಅಪ್ಪ ಅಮ್ಮ ಅವರ ಬದುಕಿನ ಸರ್ವಸ್ವವಾಗಿ ಪ್ರೀತಿಸ್ತಾರೆ. ನಿಮಗೆಲ್ಲ ಅನ್ನಿಸಿರ್ಬೋದು, ನಾವೆಲ್ಲ ಪುಟ್ಟ ಪುಟ್ಟ ಮಕ್ಕಳಿದ್ದೇವೆ ಇಲ್ಲಿ, ನಾವೆಲ್ಲ ಏನು ಅಂತ. ಆದರೆ ನೆನಪಿರಲಿ, ಭವಿಷ್ಯತ್ತಿನಲ್ಲಿ ಬಹಳ ದೊಡ್ಡವರಾಗಿ ಬೆಳೆದು ಈ ಭಾರತಕ್ಕೆ ಕೊಡುಗೆಯಾಗಬಲ್ಲಂತಹ ಶಕ್ತಿಯನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ನೆನಪಿರಬೇಕು. ಹಾಗಿದ್ರೆ ನೀವು ಇಲ್ಲಿ ಯಾಕೆ ಉಳಿದಿದ್ದೀರಿ, ಅಥವಾ ನಾವು ಯಾಕೆ ಮಾತನಾಡಬೇಕು, ಇಂಥ ಕಾರ್ಯಕ್ರಮಗಳೆಲ್ಲ ಯಾಕೆ ಅಂತ ಕೇಳಿದರೆ ಕಾರಣ ಇಷ್ಟೇ. ಇಲ್ಲೊಂದು ಗಿಡ ಇದೆ, ನನಗೆ ಕೊಟ್ಟಿದ್ದಾರೆ, ಈ ನೋಡಿದ್ರಿ, ಇದು ಬಹಳ ಚೆನ್ನಾಗಿದೆ, ತುಂಬ ಹಸುರಾಗಿದೆ. ಇದು ಹಸಿರಾಗಿ ಉಳಿಬೇಕು ಅಂತಂದರೆ ಇದ್ರ ಬುಡಕ್ಕೆ ಸ್ವಲ್ಪ ನೀರು ಹಾಕ್ತಾ ಇರಬೇಕು, ಇಲ್ಲದಿದ್ದರೆ ಅದು ಒಣಗಿ ಹೋಗಿ ಬರ್ತದೆ. ಹಾಗೆ ಒಬ್ಬ ವ್ಯಕ್ತಿಯ ಬದುಕು ಹಸಿರಾಗೋದು ಯಾವಾಗ ಅಂತಂದರೆ ಸಂಸ್ಕಾರದಿಂದ, ಒಳ್ಳೆಯ ನಡವಳಿಕೆಗಳಿಂದ, ಒಳ್ಳೆಯ ವಿದ್ಯೆಯನ್ನು ಪಡೆಯುವುದರಿಂದ ವ್ಯಕ್ತಿಯ ಬದುಕು ಯಾವತ್ತೂ ಜೀವಂತವಾಗಿರುತ್ತದೆ. ಆ ಜೀವಂತವಾಗಿರಬೇಕಿದ್ರೆ ಅದಕ್ಕೊಂದು ನೀರು ಬೇಕಲ್ಲ. ಆ ನೀರು ಸುರಿದ ಹಾಗೆ ಸಂಸ್ಕಾರಯುತ ಮೌಲ್ಯಯುತ ವಿಚಾರಗಳನ್ನು ನಿಮಗೆ ಹೇಳುವ ಕೆಲಸವನ್ನು ಈ ಶಾಲೆ ಮಾಡುತ್ತದೆ. ನೀವು ಬಂದು ಇಲ್ಲಿ ಹಾಸ್ಟೆಲಲ್ಲಿ ಉಳಿದಿದ್ದೀರಿ, ಗೊತ್ತಿರಲಿ, ಮೊದಲು ನಾನು ನಿಮಗೆ ಹೇಳಬೇಕಾದ್ದು, ನೀವು ಶಾಲೆಯನ್ನು ಗೌರವಿಸಬೇಕಾದ್ದು ಹೇಗೆ ಅಂತ. ಇಲ್ಲೆಲ್ಲ ಹಾಸ್ಟೆಲಲ್ಲಿ ಇರಬೇಕಿದ್ರೆ ಅಪ್ಪ ಅಮ್ಮನ ನೆನಪಾಗುವವರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ ಅಂತ. ಒಮ್ಮೆ ಅಪ್ಪ ಅಮ್ಮನ ತುಂಬ ನೆನಪಾಗ್ತದೆ ಅನ್ನೋರು ಎಷ್ಟು ಜನ ಇದ್ದೀರಿ? ಕೈ ಕೆಳಗೆ ಬಿಡಿ, ನಿಧಾನಕ್ಕೆ ಕೈ ಎತ್ತುತ್ತೀರಿ. ಕೈ ಬಿಡಿ ಕೆಳಗೆ, ನಿಧಾನಕ್ಕೆ ಕೈ ಎತ್ತುತ್ತಾ ಇದ್ದೀರಿ. ಬಿಡಿ, ಕೈ ಬಿಡಿ, ಸಾಕು. ನಾನು ಯಾಕೆ ಕೇಳಿದೆ ಅಂತಂದರೆ, ಅಪ್ಪಮ್ಮನ ನೆನಪಾಗೋರು ಎಷ್ಟು ಜನ ಇದ್ದೀರಿ ಅಂತ ಹೇಳಿದ್ರೆ ನಿಧಾನಕ್ಕೆ ಕೈ ಎತ್ತುತ್ತೀರಿ. ಯಾಕೆ ಅಂದರೆ, ಅಪ್ಪ ಅಮ್ಮ ಮನೆಯಲ್ಲಿದ್ದಾರೆ, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಗೊತ್ತಿದ್ರೂ ಕೂಡ ಇಲ್ಲಿ ಬಂದಾಗ ಅದೇ ಪ್ರೀತಿಯನ್ನು ಕೊಡೋರಿದ್ದಾರೆ ಅನ್ನೋ ಕಾರಣಕ್ಕೆ ಅಪ್ಪ ಅಮ್ಮನ ನೆನಪು ಹೆಚ್ಚು ನಿಮ್ಗೆ ಆಗೋದಿಲ್ಲ ಅನ್ನೋದು ನನಗೆ ಗೊತ್ತಾಯಿತು. ಯಾಕೆ ಅಂದರೆ, ಮೊನ್ನೆ ಸರ್ ಜೊತೆ ಇಲ್ಲೇ ನಾನು ಹೋಗಬೇಕಿದ್ರೆ ಪುಟ್ಟ ಪುಟ್ಟ ಮಕ್ಕಳೆಲ್ಲ ಇದ್ರು, LKG UKG ಮಕ್ಕಳ, ಅವರೆಲ್ಲ ಬಂದು ಓಡೋಡಿ ಬಂದು ಅವ್ರನ್ನ ಮಾತಾಡಿಸೋದು ನೋಡಿದಾಗ ತುಂಬ ಖುಷಿ ಅನ್ನಿಸ್ತು. ಇದನ್ನು ನಿಮ್ಮ ಮುಂದೆ ಯಾಕೆ ಹೇಳ್ತೇನೆ ಅಂತಂದರೆ, ಯಾವ ಅಮ್ಮ ನಿಮ್ಮನ್ನು ಹೆತ್ತು ಸಾಕಿದ್ರೋ, ಯಾವ ಅಪ್ಪ ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ರೋ, ಅವರಿಗೆ ಯಾವ ಗೌರವವನ್ನು ಕೊಡ್ತೀರಿ, ಅದೇ ಗೌರವವನ್ನು ಈ ಶಾಲೆ ಕಟ್ಟಿದವರಿಗೆ, ನಿಮಗೆ ಪಾಠ ಮಾಡುವ ನಿಮ್ಮ ಶಿಕ್ಷಕರಿಗೆ, ಇಲ್ಲಿ ಯಾರೆಲ್ಲ ನಿಮ್ಮನ್ನು ನೋಡ್ಕೊಳ್ತಾರೆ ಅವರಿಗೆ ಅದೇ ಗೌರವವನ್ನು ನೀವು ಕೊಡಬೇಕು. ಯಾಕೆ ಅಂದರೆ, ನಿಮ್ಮ ಅಪ್ಪ ಅಮ್ಮ ಹೊತ್ತ ಜವಾಬ್ದಾರಿಯನ್ನು ಇವತ್ತು ಅವರು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಶಾಲೆ ಕಟ್ಟಿದ್ದು, ನಿಮಗೆ ಪಾಠ ಮಾಡೋದು, ಜೊತೆಗೆ ಇಲ್ಲಿ ನಿಮ್ಮನ್ನು ನೋಡ್ಕೊಳ್ಳೋರಿದ್ದಾರಲ್ಲ, ಅವರಿಗೊಂದು ಜೋರಾದ ಚಪ್ಪಾಳೆಯ ಮೂಲಕ ನೀವು ಧನ್ಯವಾದ ಹೇಳಬೇಕು. ಮಕ್ಕಳೇ, ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕಾದ ಕಥೆ ಏನು ಅಂತಂದರೆ, ಇಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರ ಅಂತ ಎರಡು ಶಬ್ದಗಳಿದ್ದಾವೆ. ಸಂಸ್ಕಾರ ಯಾಕೆ ಕೊಡಬೇಕು, ಸಂಸ್ಕೃತಿ ಆ ಮೂಲಕ ಹೇಗೆ ಉಳೀತದೆ ಅನ್ನೋದರ ಬಗ್ಗೆ ನಾನು ಮಾತನಾಡೋದಾದರೆ,
ಯಾವುದೇ ಒಂದು ಚಿತ್ರ ಕೇವಲ ಗೆರೆ ಹಾಕಿ ಬಿಡಿಸ್ಬೋದು, ಒಂದು ಪೆನ್ಸಿಲಲ್ಲಿ ಚಿತ್ರ ಮಾಡಬಹುದು. ಆ ಚಿತ್ರ ಮಾಡಿ ಆದಮೇಲೆ ಅದಕ್ಕೆ ಎಲ್ಲೆಲ್ಲಿ ಯಾವ ಯಾವ ಬಣ್ಣಗಳನ್ನು ತುಂಬಬೇಕೋ ಆ ಬಣ್ಣ ತುಂಬಿದಾಗ ಮಾತ್ರ ಚಿತ್ರ ಪೂರ್ತಿ ಆಗ್ತದೆ. ಅದನ್ನು ನೋಡಬೇಕು ಅಂತ ನಮಗನ್ನಿಸ್ತದೆ. ಹಾಗೆ ಒಬ್ಬ ಮನುಷ್ಯ ಈ ಪ್ರಪಂಚದಲ್ಲಿ ಸಾಮಾನ್ಯ ಚಿತ್ರದಾಗ ಹುಟ್ಟಿ ಬರ್ತಾನೆ. ಅವನಿಗೊಂದಿಷ್ಟು ಶಿಕ್ಷಣ ಕೊಡಬೇಕು, ಅವನಿಗೊಂದಿಷ್ಟು ಸಂಸ್ಕಾರ ಕೊಡಬೇಕು, ಆಗ ಅವ ಮನುಷ್ಯನಾಗಿ ಕಾಣಿಸಿಕೊಳ್ಳುತ್ತಾನೆ. ನಮಗೆಲ್ಲ ಗೊತ್ತಿದೆ, ನಮ್ಮ ಮೈ ಮುಚ್ಚಿಕೊಳ್ಳುವುದಕ್ಕೊಂದು ಬಟ್ಟೆ ಸಾಕು, ಆದರೆ ಆ ಬಟ್ಟೆಗೊಂದಿಷ್ಟು ಬಣ್ಣ ಬೇಕು, ಆ ಬಟ್ಟೆ ನೋಡ್ಲಿಕ್ಕೆ ಚೆನ್ನಾಗಿರಬೇಕು, ಮನಸ್ಸಿಗೇನೋ ಖುಷಿ ಕೊಡಬೇಕು, ಎಲ್ಲರ ಹಾಗೆ ಎಲ್ಲರಿರಬೇಕಾದ್ದಲ್ಲ ಅಂತ ನಾವು ಯೋಚನೆ ಮಾಡುತ್ತೇವೆ. ಹಾಗೆ ಮನುಷ್ಯನ ಬದುಕು ಕೂಡ ಒಬ್ಬರಿಗಿಂತ ಒಬ್ಬರ ಬದುಕು ಬೇರೆ, ಆದರೆ ಅದನ್ನು ಬಹಳ ಚೆನ್ನಾಗಿ ಕಟ್ಟುವಂಥ ಒಂದು ಪ್ರಯತ್ನ ನಡೆಯಬೇಕು. ಆ ಕಾರಣಕ್ಕೆ ಇಂತಹ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಬೇಕಾದ್ದು. ನಾನೀಗ ಇಲ್ಲಿ ಕೂತ ಮಕ್ಕಳಿಗೆ ಒಂದು ಹೇಳ್ತೇನೆ, ನೀವು ಪಕ್ಕದಲ್ಲಿ ಕೂತವರು ಯಾರಾದರೂ ಬೆಳಿಗ್ಗೆ ಬೇಗ ಎದ್ದಿದ್ದೇವೆ ಅನ್ನೋ ಕಾರಣಕ್ಕೆ ನಿಧಾನಕ್ಕೆ ಕಣ್ಣು ಮುಚ್ಚಿದ್ರೆ ಅಥವಾ ಎಲ್ಲೋ ನಿಮ್ಮ ಹೆಗಲ ಮೇಲೆ ತಲೆ ಇಟ್ಟರೆ ಅವ್ರನ್ನೆಲ್ಲ ಎಬ್ಬಿಸಿ ಬಿಡಿ. ಯಾಕೆ ಅಂದರೆ ಎಲ್ಲರೂ ಒಂದೇ ಲೆಕ್ಕ ಇಲ್ಲ. ನಾನು ಆಗ ಹೇಳಿದ್ನಲ್ಲ, ಒಬ್ರಿಗಿಂತ ಒಬ್ಬರು ಭಿನ್ನವಾಗಿರ್ತಾರೆ. ಹಾಗಾಗಿ ಪಕ್ಕರೆ ಏನಾದರೂ ಅವ್ರು ಕಣ್ಣು ಕೂರಿದ್ರೆ ಅವ್ರನ್ನ ಎಬ್ಬಿಸಿ ಬಿಡಿ. ಮಕ್ಕಳು ಸಹಜವಾಗಿ ಆ ಪರಿಸ್ಥಿತಿಗೆ ಬಂದಿರ್ತಾರೆ. ಇರಲಿ. ಮೊದಲನೇದು ನಮ್ಗೆ ಗೊತ್ತಿರಬೇಕಾದ್ದೇನು ಅಂದರೆ ಮಕ್ಕಳೇ, ಈ ನೆಲದಲ್ಲಿ ನಿಂತಾಗ ನಮಗೆಲ್ಲ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕಂತೆ ನಾವು ಎಲ್ಲಿ ನಿಂತಿದ್ದೇವೆ ಅಂದರೆ ನಾವು ಭಾರತದಲ್ಲಿ ನಿಂತಿದ್ದೇವೆ ಅಂತ. ಭಾರತ ಅನ್ನುವ ನಮ್ಮ ದೇಶದ ಹೆಸರಿಗೆ ಬಹಳ ಚಂದದ ಅರ್ಥ ಇದೆ. ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಹೆಸರಿದೆ. ಆ ಹೆಸರಿಗೆ ಏನು ಅರ್ಥ ಅಂತ ಕೇಳಿದ್ರೆ ಖಂಡಿತವಾಗಿ ನೀವು ಹೇಳ್ತಾ ಬರ್ಬೋದೇನೋ. ಉದಾಹರಣೆಗೆ ನಾನು ಹೇಳಬೇಕಿದ್ರೆ, ಈ ಶಾಲೆ ಕಟ್ಟಿದವ್ರ ಹೆಸರೇನು? ಪ್ರಕಾಶ್ ಚಂದ್ರ ಅಂತ. ಆ ಹೆಸರು ಯಾಕೆ ನಾನು ಹೇಳಬೇಕು, ನಿಮ್ಮ ನೆನಪು ಮಾಡಬೇಕು ಅಂದರೆ, ನಿಮ್ಮೆಲ್ಲರಿಗೂ ಇರುವಂತಹ ಒಂದೊಂದು ಹೆಸರಿಗೆ ಒಂದೊಂದು ಒಳ್ಳೆಯ ಅರ್ಥ ಇರುತ್ತದೆ. ಅದು ಭಾರತ ಅನ್ನುವ ಹೆಸರಿನ ಅರ್ಥ ಏನು ಅಂತಲೂ ನಾನು ನಿಮಗೆ ಹೇಳ್ತೇನೆ. ಅವರ ಹೆಸರನ್ನು ಯಾಕೆ ಕೇಳಿದೆ ಅಂತಂದರೆ, ಪ್ರಕಾಶ ಅಂದರೆ ಬೆಳಕು ಅಂತ ಅರ್ಥ, ಚಂದ್ರ ನಿಮ್ಗೆ ಗೊತ್ತಿದೆ. ಆದ್ದರಿಂದ ಪ್ರಕಾಶ್ ಚಂದ್ರ ಅನ್ನೋದಕ್ಕೆ ಒಂದರ್ಥ ಬೆಳಗುತ್ತಿರುವ ಚಂದ್ರ ಅಂತ ಅರ್ಥ. ಚಂದ್ರ ಎಷ್ಟು ಕಾಲ ಬೆಳಗುತ್ತಾ ಇರ್ತಾನೋ ಅಷ್ಟು ಕಾಲ ಈ ಭೂಮಿಗೆ ತಂಪಾದ ಬೆಳಕನ್ನು ಕೊಡುತ್ತಾನೆ, ಮನಸ್ಸಿಗೆ ಸಂತೋಷವನ್ನು ಕೊಡುತ್ತಾನೆ. ಆ ಕಾರಣಕ್ಕೆ ಅವರ ಅಪ್ಪ ಅಮ್ಮ ಯೋಚನೆ ಮಾಡ್ತಾರೆ, ನನ್ನ ಮಗ ನಿರಂತರ ಬೆಳಗುತ್ತಾ ಇರುವ ಚಂದ್ರನ ಹಾಗೆ ಈ ಲೋಕದ ಜನರಿಗೆ ಖುಷಿ ಕೊಡ್ತಾ ಇರಲಿ ಅನ್ನುವ ಆಸೆಯಿಂದ ಅಪ್ಪ ಅಮ್ಮ ಅವರಿಗೆ ಆ ಹೆಸರಿಟ್ಟಿರ್ಬೋದು. ಅವರಿವತ್ತು ನಿಮಗೆ ಶಿಕ್ಷಣದ ಬೆಳಕನ್ನು ಕೊಡುವುದರ ಮೂಲಕ ನಿಮ್ಮ ಬದುಕನ್ನು ಬಹಳ ತಂಪಾಗಿರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಂದನೇದು. ಎರಡನೇದು, ಪ್ರಕಾಶ ಅಂದರೆ ಪ್ರಖರವಾಗಿ ಬೆಳಗುವ ಕಾರಣಕ್ಕಾಗಿ ಸೂರ್ಯನನ್ನು ಪ್ರಕಾಶ ಅಂತ ಕರೀತಾರೆ. ಅದರ ಜೊತೆಗೆ ಚಂದ್ರ ಇದ್ದಾನೆ. ಸೂರ್ಯ ಮತ್ತು ಚಂದ್ರ ಇಲ್ಲದೆ ಹೋದರೆ ಈ ದೇಶ, ಈ ನೆಲ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಮ್ಮ ಬದುಕಿನಲ್ಲಿ ಮೌಲ್ಯಯುತವಾದಂತಹ ವಿಚಾರಗಳನ್ನು ಮಕ್ಕಳಿಗೆ ಕೊಟ್ಟು ಈ ಸಮಾಜವನ್ನು ಕಟ್ಟುವ ಕೆಲಸವನ್ನು ನನ್ನ ಮಗ ಮಾಡಬೇಕು ಅನ್ನುವ ಕಾರಣಕ್ಕೆ ಅಪ್ಪ ಅಮ್ಮ ಆ ಹೆಸರಿಟ್ಟಿರಬಹುದು ಅಂತ ಅಂದುಕೊಳ್ಳುತ್ತೇನೆ. ಯಾಕೆ ಅಂದರೆ ಅವರ ಅಪ್ಪ ನಿಮ್ಮಂತಹ ಸಾವಿರ ಮಕ್ಕಳಿಗೆ ಪಾಠ ಮಾಡಿದ ಒಬ್ಬ ಶಿಕ್ಷಕರಾಗಿ ತನ್ನ ಮಗ ನಾನು ಮಾಡಿದ ಕೆಲಸವನ್ನು ಮುಂದುವರಿಸಬೇಕು ಅಂತ ಕನಸು ಕಾಣುತ್ತಾರೆ. ಅಪ್ಪನ ಜೊತೆಗೆ ನಿಂತು ಈ ಶಾಲೆಯನ್ನು ಕಟ್ಟಿದ್ದಾರೆ. ಒಂದು ಮಾತು ಗಮನಿಸಬೇಕು, ಅಪ್ಪನ ಜೊತೆಗೆ ನಿಂತು ಶಾಲೆ ಕಟ್ಟಿದ್ದಾರೆ. ಅಪ್ಪ ಬಂದು ಮಗನ ಪಕ್ಕದಲ್ಲಿ ಜೀವನ ಮಾಡಿದ್ದಲ್ಲ, ಮಗ ಬಂದು ಅಪ್ಪನ ಜೊತೆಗೆ ಜೀವನ ಮಾಡಿದ್ದು. ಇದನ್ನು ನೀವು ಗಮನಿಸಬೇಕೇನು ಅಂದರೆ, ನಾಳೆ ನೀವೆಲ್ಲ ಬೆಳೆದು ದೊಡ್ಡವರಾದಾಗ ಯಾವತ್ತೂ ಹೇಳಬೇಕಂತೆ, ಅಪ್ಪ ನನ್ನ ಜೊತೆಗಿದ್ದಾರೆ ಅಂತಲ್ಲ, ನಾನು ಅಪ್ಪನ ಜೊತೆಗಿದ್ದೇನೆ ಅಂತ ಮಕ್ಕಳು ಹೇಳ್ಕೊಳ್ಬೇಕಂತೆ. ಯಾಕೆ ಗೊತ್ತಾ? ಇವತ್ತಿಗೆ ನಾವೇನಾದರೂ ಚೆನ್ನಾಗಿದ್ದೇವೆ ಅಂದರೆ, ನಾವು ಚೆನ್ನಾಗಿ ಓದ್ತಾ ಇದ್ದೇವೆ ಅಂದರೆ ಇದಕ್ಕೆ ಕಾರಣ ನಮ್ಮ ಅಪ್ಪ ಮತ್ತು ನಮ್ಮಮ್ಮ. ಇಲ್ಲಿ GM ಅಂತ 2 ಅಕ್ಷರ ಇದೆ. ಅದು ಅವರ ಅಪ್ಪ ಮತ್ತು ಅಮ್ಮನ ಹೆಸರಿನ ಮೊದಲ ಅಕ್ಷರಗಳು. ಇವತ್ತು ಖುಷಿ ಪಡಬೇಕು. ಯಾಕೆ ಅಂತಂದರೆ, ಮಕ್ಕಳಾದ ನಾವೆಲ್ಲ ಬೆಳೀಬೇಕಾದ್ದು ಹೇಗೆ ಅಂತ ಕೇಳಿದರೆ, ನಾಳೆ ನಮ್ಮನ್ನು ಗುರುತಿಸಿದರೆ ಕೇಳಬೇಕಂತವನು ಯಾರು ಅಂದರೆ, ಇಂಥವ್ರ ಮಗ ಇಂಥವರ ಮಗಳು ಅಂತ ಹೇಳುವ ಹಾಗೆ ನಾವು ಬೆಳೀಬೇಕಂತೆ. ನಮ್ಮ ಅಪ್ಪ ಅಮ್ಮ ಹೇಗಿರಬೇಕು ಅಂದರೆ, ಇಂಥವನ ಅಮ್ಮ ಇಂಥವಳ ಅಪ್ಪ ಅಂತ ಹೇಳಿಕೊಳ್ಳೋ ಹಾಗೆ ಅಪ್ಪ ಅಮ್ಮ ಇರಬೇಕಂತೆ. ಹಾಗಾಗಿ ನಮ್ಮನ್ನು ನಾವು ಚೆನ್ನಾಗಿ ಬೆಳಗಿಸಿಕೊಂಡು ಅಪ್ಪ ಅಮ್ಮನಿಗೆ ಗೌರವ ತರುವ, ನಾವು ಕಲಿತಂಥ ಶಾಲೆಗೆ ಗೌರವ ತರುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ಇಂತಹ ಕಾರ್ಯಕ್ರಮಗಳು ನಿಮ್ಮ ಮುಂದಿರುತ್ತವೆ. ನಾನು ಕೇಳಿದೆ, ಭಾರತ ಅಂತ ಹೆಸರಿದೆ, ಅದರ ಅರ್ಥ ಏನು ಅಂತ. ನಾವು ನಮ್ಮ ಹೆತ್ತ ಅಮ್ಮನಿಗೆ ಏನು ಗೌರವ ಕೊಡ್ತೇವೆ?
ಜನ್ಮ ಕೊಟ್ಟ ಅಪ್ಪನಿಗೇನು ಗೌರವ ಕೊಡ್ತೇವೆ ಅದೇ ಗೌರವವನ್ನು ನಾವು ನಿಂತ ನೆಲಕ್ಕೆ ಕೊಡಬೇಕಂತೆ. ನಾನು ಹೀಗೆ ನಿಮ್ಮ ಜೊತೆ ಮಕ್ಕಳ ಹತ್ರ ಮಾತಾಡಬೇಕಿದ್ರೆ ಒಂದು 4ನೇ ಕ್ಲಾಸಿನ ಪುಟ್ಟ ಹುಡುಗಿ ಸ್ಟೇಜ್ ಮೇಲೆ ಬಂದ್ಲು. ಭಾರತ ಅಂದರೆ ಏನು ಅಂತ ಕೇಳಿದಾಗ ಆ ಹುಡುಗಿ ಹೇಳಿದ್ದು ಭಾವ ರಾಗ ತಾಳ ಸೇರಿದರೆ ಭಾರತ ಆಗ್ತದೆ ಅಂತ. ಭಾವ ರಾಗ ತಾಳ ಸೇರಿದರೆ ಸಂಗೀತ ಆಗ್ತದೆ. ಹಾಗಾಗಿ ಮನುಷ್ಯರಾದ ನಮ್ಮ ಜೀವನ ಸಂಗೀತದ ಹಾಗೆ ಖುಷಿ ಖುಷಿಯಾಗಿರಬೇಕಾದ್ರೆ ಅದು ಸಾಧ್ಯವಾಗುವುದು ಈ ನೆಲದಲ್ಲಿ ಮಾತ್ರ. ಇನ್ನೊಂದೇನು ಅಂತಂದರೆ ಅಲ್ಲಿ 3 ಅಕ್ಷರಗಳಿವೆ, ಭಾ ಮತ್ತು ರ ಮತ್ತು ತ, ಈ 3 ಅಕ್ಷರಗಳು. ಅದಕ್ಕೆ 3 ಸಾಲುಗಳಿವೆ. ಭಾ ಅಂದರೆ ಬೆಳಗುವುದು ಅಂತ ಅರ್ಥ. ಈ ನಮ್ಮ ದೇಶ ಬೆಳಗುವುದು ಯಾವುದರಿಂದ ಅಂದರೆ ಮನುಷ್ಯನ ಜ್ಞಾನದ ಬೆಳಕಿನಿಂದ. ರ ಅನ್ನುವುದಕ್ಕೆ ಅದರಲ್ಲಿ ರತಿ ಸರ್ವೇಷು ಜಂತುಷು ಅಂತಾರೆ, ಅಂದರೆ ಎಲ್ಲರಿಗೂ ಸಂತೋಷವನ್ನು ಕೊಟ್ಟ ಭೂಮಿ ಅಂತ. ನಿಮಗೆಲ್ಲ ಗೊತ್ತಿರಲಿ, ಬಹುಶಃ ನಮ್ಮ ದೇಶದಲ್ಲಿ ಮಾತ್ರವೇ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರನ್ನೂ ನಮ್ಮವರು ಅಂತ ಪ್ರೀತಿಸುವಂಥ ಅವಕಾಶ ಇರುವುದು. ಇಲ್ಲಿ ಬಂದಂಥ ನಿಮ್ಮನ್ನು ಯಾರನ್ನಾದರೂ ನೀನು ನಮ್ಮವರಲ್ಲ, ನೀವು ನಮ್ಮವರಲ್ಲ ಅಂತ ಯಾರಾದರೂ ಹೇಳಿದ್ದಾರಾ ನಿಮ್ಮನ್ನು? ನೀವೆಲ್ಲ ನಮ್ಮ ಮಕ್ಕಳು, ನಮ್ಮ ಮಕ್ಕಳು, ನಮ್ಮ ಮಕ್ಕಳು ಅಂತ ಪ್ರೀತಿಸ್ತಾರೆ. ಈ ಸಂಸ್ಥೆ ಇದು ಒಂದು ಕುಟುಂಬ ಅಂತ ಭಾವಿಸ್ತಾರೆ. ಹೀಗೆ ಯಾವುದ್ಯಾವುದೋ ಊರುಗಳಿಂದ ಬಂದ ಯಾರ್ಯಾರೋ ಅಪ್ಪ ಅಮ್ಮನ ಮಕ್ಕಳನ್ನು ನಮ್ಮ ಮಕ್ಕಳು ಅಂತ ಶಾಲೆಯಲ್ಲಿ ಹೇಗೆ ಪ್ರೀತಿಸ್ತಾರೆ, ಹಾಗೆ ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಬಂದಿರುವ ಎಲ್ಲರನ್ನು ನಮ್ಮವರು ಅಂತ ಪ್ರೀತಿಸುವ ದೇಶ ಇದ್ದರೆ ಇಡೀ ಜಗತ್ತಿನಲ್ಲಿ ಭಾರತ ಮಾತ್ರ. ಇನ್ನೊಂದು ತರಣಂ ಸರ್ವತೀರ್ಥಾನಂ, ನದಿಗಳು ಹುಟ್ಟುತ್ತವೆ, ನದಿ ಹರಿಯುತ್ತದೆ, ಅದರ ನೀರಿನಿಂದಾಗಿ ನಾವು ಬದುಕುತ್ತೇವೆ. ಅಂತಹ ಪುಣ್ಯ ನದಿಗಳಿಗೆ ಜನ್ಮ ಕೊಟ್ಟ ಭೂಮಿ ಅನ್ನುವ ಕಾರಣಕ್ಕೆ ಭಾರತ ಅಂತ ಕರೆದರಂತೆ. ಹಾಗಿದ್ರೆ ಭಾರತೀಯ ಪರಂಪರೆಯಲ್ಲಿ ಮೊಟ್ಟ ಮೊದಲು ನಮಗೆ ಹೇಳಿದ್ದು ನಿನ್ನ ಪಾಲಿಗೆ ಅಮ್ಮ ದೇವರಾಗಬೇಕು ಅಂತ. ಅಮ್ಮನ ಮೇಲೆ ತುಂಬ ಪ್ರೀತಿ ಇರುವವರು ಎಷ್ಟು ಜನ ಇದ್ದೀರಿ? ಇಷ್ಟು ಜನ ಇದ್ದೀರಾ? ಕೆಲವರೆಲ್ಲ ಕೈ ಎತ್ತುತ್ತಾ ಇಲ್ಲ. ಅಮ್ಮನ ಮೇಲೆ ಪ್ರೀತಿ ಇದೆಯಾ ಅಂತ ಇಲ್ಲ, ಅವರಿಗೆ ಅಪ್ಪನ ಮೇಲೆ ತುಂಬ ಪ್ರೀತಿ ಇರಬೇಕು ಮೋಸ್ಟ್ಲಿ. ಖುಷಿ ಆಯಿತು, ಕೈ ಬಿಡಿ. ಯಾಕೆ ಗೊತ್ತಾ ಈ ಮಾತು ಕೇಳಲಿಕ್ಕೆ ಕಾರಣ ಏನು ಅಂತಂದರೆ, ಈ ಜಗತ್ತಿನಲ್ಲಿ ಅಮ್ಮನನ್ನು ದೇವರು ಅಂತ ಕರೀತಾರೆ. ಯಾಕೆ ಗೊತ್ತಾ? ಈಗ ಸಣ್ಣ ಮಕ್ಕಳಿದ್ದಾಗ ನಿಮ್ಮನ್ನು ಬೇರೆಯವರೆಲ್ಲ ಎತ್ಕೊಳ್ತಾರೆ, ನೆನಪಿದೆಯಾ ನಿಮಗೆ? ಗೊತ್ತಾ? ನೀವು ಪುಟ್ಟ ಮಕ್ಕಳಿದ್ದಾಗ ನಿಮ್ಮನ್ನು ಎತ್ಕೊಂಡು ತಿರುಗುತ್ತಾರೆ ಎಲ್ಲರೂ. ಆವಾಗ ನೀವು ಚೆನ್ನಾಗಿದ್ದರೆ, ಖುಷಿಯಾಗಿದ್ದರೆ ನಿಮ್ಮ ಅಮ್ಮನ ಕೈಯಿಂದ ಮತ್ತೊಬ್ಬರು ಎತ್ಕೊಳ್ತಾ ಹೋಗ್ತಾರೆ. ಅಮ್ಮ ಹುಡುಕ್ಬೇಕು, ಮಗು ಎಲ್ಲಿದ್ದಾಳೆ ಅಂತ ಹುಡುಕಬೇಕು. ಆದರೆ ನೀವೇನಾದ್ರು ಸಿಕ್ಕಾಪಟ್ಟೆ ಅಳುವುದಕ್ಕೆ ಆರಂಭ ಮಾಡಿದರೆ, ಜೋರು ಅಳುವುದಕ್ಕೆ ಆರಂಭ ಮಾಡಿದರೆ ಅವ್ರು ಮಗುವನ್ನು ಹಿಡ್ಕೊಂಡು ಹುಡುಕ್ತಾರೆ, ಮಗುವಿನ ಅಮ್ಮ ಎಲ್ಲಿದ್ದಾಳೆ ಅಂತ. ನೀವು ಹೊತ್ತು ನಿಮ್ಮ ಕಣ್ಣಲ್ಲಿ ಮೂಗಲ್ಲೆಲ್ಲ ಇಳಿದಿರ್ತದೆ ಎಲ್ಲ, ಅದನ್ನೆಲ್ಲ ಅಮ್ಮ ಎತ್ಕೊಂಡು ಬಂದು ನಿಮ್ಮನ್ನು ಒರೆಸಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಎತ್ಕೊಂಡು ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ, ನಗುವ ಮಗುವಿಗೆ 10 ತಾಯಂದಿರು, ಅಳುವ ಮಗುವಿಗೆ ಒಬ್ಬಳೇ ತಾಯಿ. ಹಾಗೆ ನಿಮ್ಮನ್ನು ಅಮ್ಮ ಎತ್ಕೊಂಡಾಗ ಎಲ್ಲರೂ ಏನಂತಾರೆ ಗೊತ್ತಾ? ಅದು ಯಾರು ಅಂತ ಕೇಳಿದರೆ ಅದು ಅವಳ ಮಗ, ಅವಳ ಮಗಳು ಅಂತ ನಿಮ್ಮನ್ನು ಅಮ್ಮನ ಕಾರಣದಿಂದ ಗುರುತು ಮಾಡುತ್ತಾರೆ. ನೀವು ಸ್ವಲ್ಪ ದೊಡ್ಡವರಾದಾಗ ನಿಮ್ಮ ಅಪ್ಪ ನಿಮ್ಮ ಜೊತೆ ತಿರುಗಾಡುತ್ತಾರೆ, ನಿಮ್ಮ ಅಪ್ಪ ಕರ್ಕೊಂಡು ಹೋಗಬೇಕಿದ್ರೆ ಎಲ್ಲರೂ ಹೇಳ್ತಾರೆ ಅದು ಅವನ ಮಗ, ಅವನ ಮಗಳು ಅಂತಾರೆ. ನೀವಿನ್ನು ಸ್ವಲ್ಪ ದೊಡ್ಡವರಾಗಿ ಮನೆಯಿಂದ ಹೊರಗೆ ಬಂದ ತಕ್ಷಣ ಎಲ್ಲರೂ ಹೇಳ್ತಾರಂತೆ ಅದು ಅವ್ರ ಮನೆ ಹುಡುಗ ಅಂತಾರೆ, ಅದು ಅವ್ರ ಮನೆ ಹುಡುಗಿ ಅಂತಾರೆ. ನೀವು ಊರು ಬಿಟ್ಟು ಬಂದಿದ್ದೀರಿ, ಇಲ್ಲಿ ಹಾಸ್ಟೆಲಲ್ಲಿರುವವರು ಕೇವಲ ನಮ್ಮ ಬ್ರಹ್ಮಾವರದವರಿಲ್ಲ, ನೀವು ಯಾವುದ್ಯಾವುದೋ ಊರಿಂದ ಬಂದಿದ್ದೀರಿ, ನಿಮ್ಮ ಅಪ್ಪ ಯಾರು ಅಮ್ಮ ಯಾರು ಅಂತ ಗೊತ್ತಿರೋದಿಲ್ಲ. ಆಗ ಅವ್ರು ಎಲ್ಲಿಯವರು ಅಂತ ಕೇಳಿದ್ರೆ ಅವ್ರು ಚಿಕ್ಕಮಗಳೂರವರು ಅಂತಾರೆ, ಇವರೇನೋ ಉತ್ತರ ಕರ್ನಾಟಕದವರು ಅಂತಾರೆ, ಹುಬ್ಬಳ್ಳಿಯವರು ಅಂತಾರೆ, ಧಾರವಾಡದವರು ಅಂತಾರೆ, ಉಡುಪಿಯವರು ಅಂತಾರೆ. ಅಂದರೆ ನೀವು ಮನೆ ಬಿಟ್ಟು ಊರಿನ ಗಡಿ ದಾಟಿ ಬಂದಾಗ ಊರಿನ ಹೆಸರಿನಿಂದ ನಿಮ್ಮನ್ನು ಗುರುತು ಮಾಡುತ್ತಾರೆ. ನಾಳೆ ನೀವು ಕರ್ನಾಟಕದಿಂದ ಹೊರಗೆ ಹೋದಾಗ ನಿಮ್ಮನ್ನು ಕರ್ನಾಟಕದವರು ಅಂತ ಗುರುತಿಸ್ತಾರೆ. ನಾವು ಯೋಗ್ಯತಾವಂತರಾಗಿ ಬೆಳೆದು ನೀವು ಭಾರತದಿಂದ ಹೊರಗೆ ಹೊರಟಾಗ ನಿಮ್ಮನ್ನು ಭಾರತದವರು ಅಂತ ಗುರುತಿಸ್ತಾರೆ. ಒಳ್ಳೆಯ ವ್ಯಕ್ತಿಗಳು ಎತ್ತರಕ್ಕೆ ಬೆಳೆದು ನಿಂತಾಗ ನಿಮ್ಮನ್ನು ಸ್ವಾಮಿ ವಿವೇಕಾನಂದರ ಥರ ವಿಶ್ವಮಾನವ ಅಂತ ಗೌರವಿಸ್ತಾರೆ. ನೆನಪಿಟ್ಟುಕೊಳ್ಳಿ ಮಕ್ಕಳೇ, ನೀವು ಇಲ್ಲಿ ಯಾಕಿದ್ದೀರಿ ಅಂತಂದರೆ ನಾಳೆ ಭಾರತದವರಾಗಿ ಜಗತ್ತಿನಲ್ಲಿ ಗುರುತಿಸಿಕೊಳ್ಳುವ ಒಳ್ಳೆಯ ಯೋಗ್ಯತಾವಂತರಾಗುವುದಕ್ಕೆ ನೀವು ಈ ಶಾಲೆಗೆ ಬಂದಿದ್ದೀರಿ. ಹಾಗಾಗಿ ಜೀವನದ ಮೌಲ್ಯಗಳನ್ನು ಅರ್ಥೈಸಿಕೊಳ್ಳಬೇಕಾದ್ದು ಯಾಕೆ ಅಂದರೆ, ಇಲ್ಲಿ ಎಷ್ಟೇ ನಮ್ಮ ಹತ್ರ ದುಡ್ಡಿದ್ರೂ ಕೂಡ ದುಡ್ಡು ತಿನ್ನಲಿಕ್ಕೂ ಬರುವುದಿಲ್ಲ, ಬಂಗಾರ ತಿನ್ನಲಿಕ್ಕೂ ಬರುವುದಿಲ್ಲ, ಅಥವಾ
ಸಿಮೆಂಟ್ ಫ್ಯಾಕ್ಟ್ರಿ ಮಾಡಿದರೆ ಸಿಮೆಂಟ್ ತಿನ್ನಲಿಕ್ಕೂ ಬರುವುದಿಲ್ಲ. ಆದರೆ ಎಷ್ಟೇ ಶ್ರೀಮಂತನಾಗಲಿ ಬಡವನಾಗಲಿ ಅವನಿಗೆ ಹೊಟ್ಟೆಗೆ ಉಣ್ಣುವುದಕ್ಕೆ ಅನ್ನವೇ ಬೇಕು. ದೇಹದಲ್ಲಿ ರಕ್ತದ ಬದಲಿಗೆ ಬೇರೇನನ್ನೂ ಮಾಡಲಿಕ್ಕಾಗುವುದಿಲ್ಲ. ಎಲ್ಲರಿಗೆ ಬದುಕುವುದಕ್ಕೆ ರಕ್ತ ಬೇಕು, ಕುಡಿಯುವುದಕ್ಕೆ ನೀರು ಬೇಕು, ಉಸಿರಾಡುವುದಕ್ಕೆ ಗಾಳಿ ಬೇಕು. ಹಾಗಿದ್ರೆ ಮನುಷ್ಯರಿಗಿಂತ ಭಿನ್ನನಾಗಿ ಕಾಣಿಸಿಕೊಳ್ಳುವುದು, ಇತರ ಪ್ರಾಣಿಗಳಿಗಿಂತ ಮನುಷ್ಯ ಒಳ್ಳೆಯವನು ಅಂತ ಕಾಣಿಸಿಕೊಳ್ಳೋದು ಯಾವಾಗ ಅಂತಂದರೆ ಅಲ್ಲಿ ಬರೆದಿದ್ದಾರಲ್ಲ, ಸಂಸ್ಕಾರದ ಕಾರಣದಿಂದ. ಯಾಕೆ ಅಂದರೆ ಇಲ್ಲಿ ಈಗ ಮನೆಗೆ ಹೋದಾಗೆಲ್ಲ ಅಪ್ಪ ಅಮ್ಮನ ಜೊತೆಗಿದ್ದು ಅಪ್ಪ ಅಮ್ಮ ಹೇಳಿದ್ದೆಲ್ಲ ಕೇಳುವವರು ಎಷ್ಟು ಜನ ಇದ್ದೀರಿ ಅಂತ ಕೇಳಿದ್ರೆ ತುಂಬ ಜನ ಕೈ ಎತ್ತಬೋದು, ಆದರೆ ತುಂಬ ಜನ ಕೇಳ್ತಿರೋದಿಲ್ಲ. ಯಾಕೆ ಅಂದರೆ ಇಷ್ಟು ದಿವಸ ಹಾಸ್ಟೆಲಲ್ಲಿ ಇದ್ದೀವಿ ನಾವು, ಅಮ್ಮನ ಜೊತೆಗಿದ್ದೇವೆ ಅಪ್ಪನ ಜೊತೆಗಿದ್ದೇವೆ, ಈಗ ನಾನು ಹೇಳಿದಾಗ ನೀವು ಕೇಳಬೇಕು ಅಂತ ತಕರಾರು ಮಾಡ್ತೀರಿ ನೀವು, ಚಿಂತಿಲ್ಲ. ಆದರೆ ನಿಮ್ಮ ಮಾತುಗಳನ್ನು ನಿಮ್ಮ ಅಮ್ಮ ಕೇಳಿಸಿಕೊಳ್ತಾರೆ, ನಿಮ್ಮ ಅಪ್ಪ ಕೇಳಿಕೊಳ್ತಾರೆ. ಇವತ್ತು ನೀವು ಅರ್ಥ ಮಾಡಿಕೊಳ್ಳಬೇಕಾದ್ದು ಏನು ಅಂತಂದರೆ, ಮನೆ ಬಿಟ್ಟು ನೀವು ಇಷ್ಟು ದೂರ ಬಂದು ಈ ಶಾಲೆಯಲ್ಲಿ ಜೀವನ ಮಾಡಬೇಕಿದ್ರೆ ನಿಮಗೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ಮೊದಲಿಗೆ ನಿಮ್ಮ ಅಮ್ಮ ನೆನಪಾಗಬೇಕು, ನಿಮ್ಮಮ್ಮ ನೆನಪಾಗಬೇಕು. ಯಾಕೆ ಅಂದರೆ ನಿಮ್ಮನ್ನು ಸಾಕುವುದಕ್ಕೆ ಕಷ್ಟ ಆಗ್ತದೆ, ಆ ಮಕ್ಕಳು ನಮ್ಮಲ್ಲಿ ಬೇಡ ಅಂತ ನಿಮ್ಮನ್ನು ಇಲ್ಲಿ ಕಳಿಸಿದ್ದಲ್ಲ, ನಮ್ಮ ಮಕ್ಕಳು ನಮಗಿಂತ ಎತ್ತರಕ್ಕೆ ಬೆಳೀಬೇಕು ಅನ್ನೋ ಕಾರಣಕ್ಕೆ ನಿಮ್ಮ ಅಮ್ಮ ನಿಮ್ಮನ್ನು ಕಳಿಸಿರ್ತಾರೆ. ಮಾತ್ರ ಅಲ್ಲ, ನಿಮ್ಮ ಮೇಲೆ ವಿಶ್ವಾಸ ಬಿಟ್ಟು ನಿಮ್ಮ ಅಮ್ಮ ಕಳಿಸಿರ್ತಾರೆ. ನಿಮ್ಮ ಅಪ್ಪ ನಿಮ್ಮನ್ನು ಓದುವುದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರ್ತಾರೆ. ಪ್ರತಿದಿನ ಬೆಳಗಾದರೆ ನಿಮ್ಮ ಅಪ್ಪನಿಗೆ ನಿಮ್ಮ ಅಮ್ಮನಿಗೆ ನಿಮ್ಮ ನೆನಪಾಗುತ್ತದೆ. ಹಾಗೆ ನಿಮ್ಮ ಅಪ್ಪ ಅಮ್ಮನನ್ನು ನೀವು ನೆನಪು ಮಾಡಿಕೊಂಡು ನಿಮ್ಮ ಬದುಕಿನ ಹೆಜ್ಜೆಗಳನ್ನು ಇಡಬೇಕು. ಅದರ ಜೊತೆಗೆ ನಾನು ಕೇಳಿದೆ, ಅವ್ರದ್ರ ಬೆಳಿಗ್ಗೆ ಬೇಗ ಬಂದು ನನ್ನ ಮಕ್ಕಳ ಜೊತೆ ಮಾತಾಡ್ತೇನೆ ಅಂತಾರೆ. ಯಾಕೆ ಮಾತಾಡಬೇಕು ಅವರು? ಏನೋ ನಿಮ್ಮ ಅಪ್ಪ ಅಮ್ಮ ಎಲ್ಲ ಫೀಸ್ ಕಟ್ಟಿದಾರಂತೆ, ಒಂದು 10 ಗಂಟೆಗೆ 11 ಗಂಟೆಗೆ ಬಂದು ಮಕ್ಕಳನ್ನೆಲ್ಲ ದೂರದಿಂದ ನೋಡಿ ಸುಮ್ಮನೆ ಮನೆಗೆ ಹೋಗಬಹುದಾಗಿತ್ತು. ಇಲ್ಲ, ಅದರಿಂದ ಆಚೆಗೆ ಇಲ್ಲಿರುವ ಮಕ್ಕಳೆಲ್ಲ ನಮ್ಮ ಮನೆಯ ಮಕ್ಕಳು, ಅವ್ರ ಜೊತೆ ಮಾತಾಡಬೇಕು, ಅವ್ರು ಹೇಗಿದ್ದಾರೆ ಅಂತ ನೋಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಬೆಳಿಗ್ಗೆ 5:30 ಗಂಟೆಗೆ ಬಂದರೆ ರಾತ್ರಿ 8 ಗಂಟೆವರೆಗೂ ಕೂಡ ನಿಮಗಾಗಿ ಅವ್ರು ಕೆಲಸ ಮಾಡ್ತಾರೆ. ಅಂದರೆ ಅವರನ್ನು ಮತ್ತೆ ಶಾಲೆಯನ್ನು ಗೌರವಿಸುವಂಥ ಮನಸ್ಥಿತಿ ನಿಮ್ಮದಾಗಿರಬೇಕು. ಇನ್ನು ನೀವು ಮನೆಗೆ ಹೋದಾಗ ಸಾಧ್ಯ ಆದರೆ ಮೊಬೈಲಲ್ಲಿ ನೋಡಿ, ಒಂದಷ್ಟು ಮಾತೃವಂದನ ಅನ್ನುವ ಕಾರ್ಯಕ್ರಮದ ವಿಡಿಯೋಗಳು ಅದರಲ್ಲಿದ್ದಾವೆ. ಇಲ್ಲಿ ದೂರ ಸಾಧಾರಣ ನಮ್ಮ ಮೈಸೂರು ಕಡೆಯಿಂದ ಬಂದ ಮಕ್ಕಳಿದ್ದೀರಾ? ಮೈಸೂರು, ಬೆಂಗಳೂರು ಆ ಕಡೆಯಿಂದ ಬಂದ ಮಕ್ಕಳಿದ್ದೀರಾ? ತುಂಬ ಜನ ಇದ್ದೀರಲ್ಲ, ತುಂಬ ಜನ ಇದ್ದೀರಿ. ಕೈ ಬಿಡಿ. ಯಾಕೆ ಕೇಳಿದೆ ಗೊತ್ತಾ? ನಿಮಗೆಲ್ಲ ದೊಡ್ಡ ಅವಕಾಶ ಏನು ಅಂತಂದರೆ, ಬೆಂಗಳೂರಿಗೆ ಹೋದರೆ ನಿಮಗೆ ಬೀಚ್ ಇಲ್ಲ, ಬೆಂಗಳೂರಲ್ಲಿ ನಿಮಗೆ ಬೇಕಾದ್ದು ಗುಡ್ಡ ಸಿಕ್ಕುವುದಿಲ್ಲ, ಇನ್ನೇನು ಪ್ರಪಾತ ಸಿಕ್ಕುವುದಿಲ್ಲ. ಆದರೆ ಇಲ್ಲಿ ಬಂದಾಗ ನಿಮಗೆ ಶಾಲೆ ಇದೆ, ಕಾಲೇಜ್ ಇದೆ, ನದಿಗಳಿದ್ದಾವೆ, ಸಮುದ್ರ ಇದೆ, ಬೆಟ್ಟ ಇದೆ, ಕಣಿವೆ ಇದೆ, ಯಾವುದು ಬೇಕೆಲ್ಲವೂ ಇದೆ. ಇಲ್ಲೇ ಹತ್ತಿರ ಹೋದರೆ ವಿಮಾನ ಇದೆ, ಹತ್ತಿರ ಬಂದರೆ ರೈಲಿದೆ, ಬಸ್ಸುಗಳು ಸಾವಿರಾರಿದ್ದಾವೆ, ಒಳ್ಳೆಯ ಜೀವನ ಇದೆ. ಮಾತ್ರ ಅಲ್ಲ, ಒಳ್ಳೆಯ ಒಂದು ಪರಿಸರ ಇದೆ. ಮಕ್ಕಳೇ, ದೂರದ ಊರಿಂದ ಬಂದಂತಹ ನೀವುಗಳು ಅರ್ಥ ಮಾಡಿಕೊಳ್ಳಬೇಕಾದ್ದು ಏನು ಅಂತಂದರೆ, ಬಹಳ ದೂರದ ಊರಿನಿಂದ ನಿಮ್ಮ ತಾಯಿ ತಂದೆ ನಿಮ್ಮನ್ನಿಲ್ಲಿ ಬಿಟ್ಟದ್ದು ಯಾಕೆ ಅಂತಂದರೆ, ನಾಳೆ ಇಲ್ಲಿ ನೀವು ಕಲಿತು ಅಪ್ಪ ಅಮ್ಮನಿಗೆ ಗೌರವ ಬರುವಂತೆ ಬದುಕಬೇಕು ಅಂತ. ಯಾಕಂದರೆ ನಾನು ಕೇಳಿದ್ದೆ, ಇಲ್ಲಿ ರಾಜಕೀಯವಾಗಿ ಒಳ್ಳೆಯ ಸ್ಥಾನಮಾನದಲ್ಲಿರುವಂಥವರಿದ್ದಾರೆ, ಧಾರ್ಮಿಕವಾಗಿರುವಂಥವರಿದ್ದಾರೆ, ಉದ್ಯಮದಲ್ಲಿ ಒಳ್ಳೆಯ ಹೆಸರು ಮಾಡಿದಂಥವರಿದ್ದಾರೆ. ಯಾವತ್ತೂ ಮಕ್ಕಳು ಬದುಕಬೇಕಾದ್ದು ಹೇಗೆ ಅಂತಂದರೆ ಅಪ್ಪ ಅಮ್ಮ ಗೌರವಿಸುವ ಹಾಗೆ. ಬಹುಶಃ ಇಲ್ಲಿ ಹೈಸ್ಕೂಲ್ನ ಮಕ್ಕಳಿದ್ದೀರಿ, ಆದ್ದರಿಂದ ನಾನು ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಮುಕ್ತವಾಗಿ ಹಂಚಿಕೊಳ್ತೇನೆ. ವಿಶೇಷವಾಗಿ ಹೆಣ್ಣುಮಕ್ಕಳು, ನೀವು ಈ ಶಾಲೆಯಲ್ಲಿ ಇರುವ ತನಕ ಈ ಶಾಲೆಯ ಕ್ಯಾಂಪಸ್ನೊಳಗೆ ನಿಮ್ಮನ್ನು ಹೇಗೆ ನಡೆಸ್ಕೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಅವ್ರು ನಡೆಸ್ತಾರೆ, ನಿಮ್ಮ ಬಗ್ಗೆ ಜಾಗ್ರತೆ ವಹಿಸ್ತಾರೆ. ಯಾವಾಗ ಈ ಕಾಲೇಜಿನ ಕ್ಯಾಂಪಸ್ ದಾಟಿ ನೀವು ಹೊರಗೆ ಬರ್ತೀರಿ, ಆವಾಗ ನಿಮ್ಮ ಜೀವನದ ಬಗ್ಗೆ ನಿಮಗೆ ಎಚ್ಚರ ಇರಬೇಕು, ಜಾಗ್ರತೆ ಇರಬೇಕು. ಯಾಕೆ ಅಂದರೆ ಸಾಮಾಜಿಕ ವ್ಯವಸ್ಥೆ ಇವತ್ತು ಏನಾಗ್ತಿದೆ ಅನ್ನುವುದು ನಿಮ್ಗೆ ಗೊತ್ತು. ಬೆಂಗಳೂರಿನಿಂದ ಬಂದವರಿಗೆಲ್ಲ ಗೊತ್ತಿದೆ. ಬಹುಶಃ ದೊಡ್ಡ ಮಕ್ಕಳಾದ್ರಿಂದ ನೀವೆಲ್ಲ ನೋಡಿರ್ತೀರಿ, ಅಲ್ಲೆಲ್ಲೋ ಹೆಣ್ಣುಮಕ್ಕಳು ರಾತಾರಾತ್ರಿ ಒಬ್ಬಳೇ ಬಂದ್ಲಂತೆ, ಅಲ್ಲಿ ಯಾರೋ ಅವಳನ್ನು ಕೊಲೆ ಮಾಡಿದ್ರಂತೆ, ಪೇಪರಲ್ಲೆಲ್ಲ ಬರ್ತಾ ಇರ್ತದೆ, ವಾಟ್ಸಪ್ಪಲ್ಲೆಲ್ಲ ಬರ್ತಾ ಇರ್ತದೆ. ಇದು ಯಾಕೆ ಸಾಧ್ಯ ಹೀಗಾಗ್ತದೆ ಅಂತ ಕೇಳಿದರೆ, ಮೊದಲನೇದು
ಅಪ್ಪ ಅಮ್ಮ ಏನು ಹೇಳ್ತಾರೆ ಅದನ್ನು ಕೇಳಿದವರು ಜೀವನದಲ್ಲಿ ಹಾಳಾಗೋದಿಲ್ಲ. ಶಾಲೆಯಲ್ಲಿ ಏನು ಹೇಳಿಕೊಡ್ತಾರೆ ಅದನ್ನು ಕೇಳಿದವರು ಜೀವನದಲ್ಲಿ ಹಾಳಾಗೋದಿಲ್ಲ. ಅಂದರೆ ಜೀವನದಲ್ಲಿ ಒಂದು ಪಾಠ ಜೀವನದಲ್ಲಿ ಒಮ್ಮೆ ಕಲ್ತ್ರೆ ಅದನ್ನು ಜೀವನದಲ್ಲಿ ಯಾವತ್ತೂ ಮರೆಯುವಂಥ ಕೆಲಸ ನಮ್ಮಿಂದ ಆಗಬಾರದು. ಅದನ್ನು ಮರೆಯದೆ ನಮ್ಮ ಬದುಕಿನಲ್ಲಿ ರೂಢಿಸಿಕೊಂಡು ಬರಬೇಕು. ಆ ಕಾರಣಕ್ಕೆ ಯಾವುದೇ ಒಂದು ಘಟನೆ ನಿಮ್ಮ ಮುಂದೆ ಕಂಡಾಗ, ಯಾವುದೇ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಯಿತು, ಯಾವುದೋ ಒಬ್ಬ ಹುಡುಗನನ್ನು ಕದ್ಕೊಂಡು ಹೋದ್ರು, ಹೀಗೆಲ್ಲ ಸುದ್ದಿ ಬಂದಾಗ ಅದನ್ನು ನೋಡ್ತಾ ನೋಡ್ತಾ ನಾವು ಎಲ್ಲಿರಬೇಕು ಅಂತ ಯೋಚನೆ ಮಾಡಬೇಕು. ಒಂದು ದಿವಸ ಏನಾಯ್ತಂತೆ ಗೊತ್ತಾ? ಮೊನ್ನೆ ಬಂದಿತ್ತು, ಪೇಪರಲ್ಲಿ ಬಂದಿತ್ತು. ಇಬ್ಬರು ಹೆಣ್ಮಕ್ಳು ಅಪ್ಪ ಅಮ್ಮನ ಹತ್ರ ಹೇಳದೆ ಎಲ್ಲೋ ತಿರುಗಾಟಕ್ಕೋರು ಹೋದಾಗ ನೀರು ಬದಿಯಲ್ಲಿ ಹೋಗಬೇಕಿದ್ರೆ ಕಾಲು ಜಾರಿ ಕೆಳಗೆ ಬಿದ್ದಿದ್ದಾರೆ. ಬಿದ್ದು ಕಲ್ಲಿನ ಎಡೆಯಲ್ಲಿ ಸಿಕ್ಕೊಂಡಿದ್ದಾಳೆ. ಅವಳು ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅವಳಿಗೆ. ರಾತ್ರಿ ಬೆಳಗಾಗುವ ತನಕ ಅಲ್ಲೇ ಇದ್ದರು. ಮರುದಿವಸ ಕೇಳಿದ್ರಂತೆ, ನಿನ್ನೆ ರಾತ್ರಿ ಇಡೀ ಅಲ್ಲೇ ಇದ್ದೀಯಲ್ಲಮ್ಮ, ನೀನು ಏನು ಮಾಡ್ತಿದ್ದೆ ಅಂತ. ಏನಿಲ್ಲ ಸರ್, ನಾನು ಅಪ್ಪ ಮತ್ತು ಅಮ್ಮನ ನೆನಪು ಮಾಡ್ಕೊಳ್ತಿದ್ದೆ, ಮತ್ತು ದೇವರನ್ನು ಪ್ರಾರ್ಥನೆ ಮಾಡ್ತಾ ಅಲ್ಲೇ ಇದ್ದೆ, ಬೆಳಗಾದ್ಮೇಲೆ ಕರ್ಕೊಂಡು ಬಂದರು ಅಂದ್ರಂತೆ. ಒಂದು ವೇಳೆ ಮನೆಯಲ್ಲಿ ಅಪ್ಪ ಅಮ್ಮ ಹೇಳಿದ್ದು ಕೇಳ್ತಿದ್ರೆ ಹೋಗಿ ಆ ಕಲ್ಲಿನ ಎಡೆಯಲ್ಲಿ ಸಿಕ್ಕೊಳ್ಳೋ ಪರಿಸ್ಥಿತಿ ಬರ್ತಿರ್ಲಿಲ್ವಲ್ಲ. ಅದಕ್ಕೆ ಹೇಳ್ತಾ ಇರೋದು, ಅಪ್ಪ ಅಮ್ಮನಿಗೆ ಹೇಳದೆ ಜೀವನದಲ್ಲಿ ಯಾವ ಕೆಲಸವು ನೀವು ಮಾಡಲಿಕ್ಕೆ ಹೋಗಬೇಡಿ. ಅದು ಹುಡುಗರಿಗಾದರೂ ನಾನು ಹೇಳುತ್ತಿರುವುದಷ್ಟೇ. ಮಕ್ಕಳೇ, ನಮ್ಗೆ ಏನನ್ನಿಸ್ತದೆ ಇದ್ದರೆ, ನಾವು ಬೆಳೀತಾ ಬಂದ ಹಾಗೆ SLC PUC ಎಲ್ಲ ಆಗ್ಲಿಕ್ಕೆ ಶುರುವಾದ ತಕ್ಷಣ ನಮಗೇನನ್ನಿಸ್ತದೆ ಅಂದರೆ, ನಮ್ಮ ಅಪ್ಪ ಅಮ್ಮನಿಗೆ ಏನು ಗೊತ್ತಿಲ್ಲ, ಅವರಿಗಿಂತ ನಮಗೆ ಹೆಚ್ಚು ಗೊತ್ತಿದೆ ಅಂತ ನಾವು ಯೋಚನೆ ಮಾಡ್ತೇವೆ. ನಿಮ್ಮ ತಪ್ಪಲ್ಲ ಅದು, ನಿಮ್ಮ ವಯಸ್ಸು ನಿಮ್ಮ ಹತ್ರ ಹಾಗೆ ಮಾಡಿಸ್ತದೆ. ಆದ್ದರಿಂದ ಯಾವತ್ತೂ ಕೂಡ ಅಪ್ಪ ಅಮ್ಮನಿಗೆ ತುಂಬ ಬುದ್ಧಿವಂತರು ನಾವು ಅನ್ನುವ ಯೋಚನೆಗೆ ಹೋಗಬೇಡಿ. ಮತ್ತೆ ಇಲ್ಲಿ ಮುಖ್ಯ ನಾವು ಗಮನಿಸಬೇಕಾದ ಇನ್ನೊಂದು ವಿಷಯ ಏನು ಅಂತಂದರೆ, ನಿಮ್ಮಪ್ಪ ಬಹುಶಃ ಅನೇಕರಿಗೆ ಅನಿಸಿರ್ಬೋದು, ನಮ್ಮಪ್ಪನ ಹತ್ರ ತುಂಬ ದುಡ್ಡಿದೆ, ಅಪ್ಪ ನಮ್ಮನ್ನಿಲ್ಲಿ ಹಾಕಿದ್ದಾರೆ, ಏನು ತೊಂದರೆ ಇಲ್ಲ ಅಂತ. ದಯವಿಟ್ಟು ಹಾಗೆ ತಿಳ್ಕೊಳ್ಬೇಡಿ. ನಿಮ್ಮ ಅಪ್ಪ ಅವರು ತುಂಬ ದುಡ್ಡು ಮಾಡಬೇಕು ಅಂತಂದರೆ ತುಂಬ ಕಷ್ಟಪಟ್ಟಿರ್ತಾರೆ, ನಿಮ್ಮನ್ನು ಬೆಳೆಸಿರ್ತಾರೆ, ಲಕ್ಷಾಂತರ ರೂಪಾಯಿಗಳನ್ನು ನಿಮಗೋಸ್ಕರ ಖರ್ಚು ಮಾಡುತ್ತಾರೆ. ಯಾಕೆ ಅಂದರೆ ನಮ್ಮ ಮಕ್ಕಳು ನಮ್ಮ ಜೊತೆಗೆ ಇದ್ದು ನಮಗೆ ಪ್ರೀತಿ ಕೊಡಬೇಕು ಅನ್ನೋ ಕಾರಣಕ್ಕೆ. ನಾನು ಇಷ್ಟು ಜನ ಮಕ್ಕಳಿದ್ದೀರಲ್ಲ, ಇಲ್ಲ ನಾನು ಕೇಳಬೇಕು, ನಿಮ್ಮ ಅಪ್ಪ ಅಮ್ಮನ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಈಗಾಗಲೇ ಯೋಚನೆ ಮಾಡಿದವರು ಎಷ್ಟು ಜನ ಇದ್ದೀರಿ? ಎಲ್ಲವರ ಖುಷಿ ಆಯಿತು ಬಿಡಿ, ಖುಷಿ ಆಯಿತು. ಯಾಕೆ ಗೊತ್ತಾ? ನೆನಪಿರಲಿ ನಿಮಗೆ, ಇವತ್ತು ಕೈ ಎತ್ತಿದಷ್ಟು ಸುಲಭ ಇರೋದಿಲ್ಲ, ನಾಳೆ ಕೈ ಎತ್ತಿದಷ್ಟು ಸುಲಭ ಇರೋದಿಲ್ಲ. ನೀವು ನೆನಪಿಟ್ಟುಕೊಳ್ಬೇಕಾದ್ದೇನು ಅಂತಂದರೆ, ಅಪ್ಪ ಅಮ್ಮನಿಗೆ ನೀವೇನು ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅವರು ಖುಷಿಯಾಗಿರಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನೀವು ಚೆನ್ನಾಗಿರ್ಬೇಕಷ್ಟೆ. ನಿಮ್ಮ ಜೀವನದಲ್ಲಿ ನೀವು ಚೆನ್ನಾಗಿದ್ದರೆ ಸಾಕು, ಅಪ್ಪ ಅಮ್ಮ ಖುಷಿ ಪಡ್ತಾರೆ. ಅದಕ್ಕೋಸ್ಕರ ನಿಮ್ಮ ಜೀವನವನ್ನು ಚೆನ್ನಾಗಿಟ್ಟುಕೊಳ್ಳಿ. ಅದರಿಂದ ಆಚೆಗೆ ಇಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರ ಅನ್ನುವಂಥ ಎರಡು ಶಬ್ದ ನಾನು ಮತ್ತೆ ನಿಮ್ಮ ಮುಂದೆ ನೆನಪಿಸಿಕೊಳ್ಳಬೇಕಾದ. ಯಾಕೆ ಅಂತಂದರೆ, ಈ ಸಂಸ್ಕಾರ ಅಂದರೆ ಏನು ಗೊತ್ತಾ? ಸಂಸ್ಕಾರ ಅಂದರೆ ಅದಕ್ಕೇನು ದೊಡ್ಡ ಕ್ಲಾಸ್ ಆಗಲಿಕ್ಕೇನೂ ಇಲ್ಲ. ಅಪ್ಪ ಅಮ್ಮನಿಗೆ ಬೇಜಾರಾಗದ ಹಾಗೆ ನಡ್ಕೊಳ್ಳೋದು, ನಮಗೆ ಯಾರೆಲ್ಲ ಪಾಠ ಮಾಡ್ತಾರೆ ಅವರಿಗೆ ತುಂಬ ಗೌರವ ಕೊಟ್ಟು ನಡ್ಕೊಳ್ಳೋದು. ಜೀವನದಲ್ಲಿ ಯಾವತ್ತೂ ಕೂಡ ನೀವು ಬೆಳೆದು ದೊಡ್ಡವರಾದಾಗ ನಮಗೆ ಒಳ್ಳೇದು ಮಾಡಿದವ್ರನ್ನೆಲ್ಲ ನೆನಪಿಟ್ಟುಕೊಂಡು ಅವರಿಗೊಂದು ಗೌರವ ಸಲ್ಲಿಸೋದು. ಯಾಕೆಂದರೆ ಮೊನ್ನೆ ಸರ್ ಹೇಳ್ತಾ ಇದ್ದಾರೆ, ಇದೇ ಶಾಲೆಯಲ್ಲಿ ಓದಿದಂತಹ ಒಬ್ಬಾಕೆ ಹೆಣ್ಣುಮಗಳು IAS ಪರೀಕ್ಷೆ ಪಾಸ್ ಮಾಡಿದಾಗ ಡೆಲ್ಲಿಯಿಂದ ಫೋನ್ ಮಾಡಿ ಹೇಳ್ತಾಳಂತೆ, ಸರ್ ನೀವು ನಮ್ಮ ಜೊತೆ ಮಾತಾಡ್ತಿದ್ರಿ, ನನಗೆ ತುಂಬ ಖುಷಿ ಅನ್ನಿಸ್ತು. ಆವತ್ತು ನೀವು ಮಾತಾಡಬೇಕಿದ್ರೆ ಯಾಕೆ ಇದನ್ನೆಲ್ಲ ಹೇಳ್ತಾರೆ ಅಂತ ನನಗೆ ಅನ್ನಿಸ್ತಿತ್ತು. ಆದರೆ ಇವತ್ತು ನಾನು IAS ಪರೀಕ್ಷೆ ಪಾಸ್ ಮಾಡಿ ಬಂದಾಗ ನನಗೆ ಅನ್ನಿಸ್ತಾ ಇದೆ, ನೀವು ಆವತ್ತು ಹೇಳಿದ ಮಾತುಗಳೆಲ್ಲ ನನ್ನನ್ನು ಈ ಜಾಗಕ್ಕೆ ತಂದು ನಿಲ್ಲಿಸಿದೆ ಅಂತ. ಇವತ್ತು ನಿಮಗೂ ಅನ್ನಿಸ್ತದಲ್ಲಿ ಕೂತ್ಕೊಂಡಾಗ ಇವರು ಯಾಕಾದರೂ ಮಾತಾಡ್ತಾರೆ, ಸರ್ ಯಾಕಾದರೂ ಬಂದು ನಮ್ಗೆ ಹೇಳ್ತಾರೆ, ಇದೆಲ್ಲ ನಿಮಗೆ ಯೋಚನೆ ಬರುತ್ತದೆ. ಇದು ಅರ್ಥ ಆಗಬೇಕಿದ್ರೆ ನೀವು ಜೀವನದ ಒಂದು ಹಂತಕ್ಕೆ ಬಂದು ನಿಂತಾಗ ಮಾತ್ರ ನಿಮಗೆ ಅರ್ಥ ಆಗ್ತದೆ. ಹಾಗಾಗಿ ಯಾವತ್ತೂ ಕೂಡ ನಿಮಗೆ ಹೇಳುವ ಮಾತುಗಳನ್ನು ಕೇಳೋದು, ದೊಡ್ಡವರನ್ನು ಗೌರವಿಸುವುದು ನಿಮ್ಮ ಜೀವನಕ್ಕೆ ಬಹಳ ಮುಖ್ಯವಾದ ವಿಷಯ ಆಗಿರುತ್ತದೆ. ಯಾಕೆ ಅಂದರೆ, ಈ ಸೋತಾಗ ಭಯಪಡಬಾರದು ಅಂತಾರಲ್ಲ. ಮೊನ್ನೆ ಶಿವಮೊಗ್ಗದ ಕಾಲೇಜಿಗೆ ಹೋದಾಗ ಒಬ್ಬಳು ಹುಡುಗಿ IAS ಪರೀಕ್ಷೆ ಪಾಸ್ ಮಾಡಿದ್ದಾಳೆ. 5ನೇ ಬಾರಿಗೆ ಅವಳು ಪಾಸಾದ್ದು. ಅವಳು ಹೇಳ್ತಾಳೆ, ಎಷ್ಟು ಚೆನ್ನಾಗಿ ಮಾತಾಡಿದ್ಲು ಅಂತಂದರೆ,
ನನಗೆ ಶಾಲೆಯಲ್ಲಿ ಪಾಠ ಮಾಡಬೇಕಿದ್ರೆ ಇವರು ಏನಾದರೂ ಹೇಳ್ತಾರೆ ಅಂತ ಅನ್ನಿಸ್ತಾ ಇತ್ತು. ನಾನು ಓದ್ತಿದ್ದೆ, ನಾನು ಪಾಸ್ ಆಗಲಿಲ್ಲ. ಮನೆಯಲ್ಲಿ ಅಪ್ಪ ಅಮ್ಮ ಹೇಳ್ತಿದ್ರು ಓದು ಓದು ಅಂತ. ಯಾಕೆ ಹೇಳ್ತಾರಂತ ಅನ್ನಿಸ್ತಾ ಇತ್ತು. ನಾನು ಓದಿದೆ, ಎಷ್ಟೇ ಓದಿದರೂ ಕೂಡ ನನಗೊಂದೇ ಸರಿ ಪರೀಕ್ಷೆ ಪಾಸ್ ಆಗಲಿಲ್ಲ. ನಾನು 4 ಬಾರಿ ಫೇಲ್ ಆಗಿದ್ದೇನೆ. ಆ 4 ಬಾರಿ ಫೇಲ್ ಆದಾಗಲೂ ಕೂಡ ನಾನು ಧೈರ್ಯ ಒಂದು ಕಳ್ಕೊಳ್ಳಿಲ್ಲ. ಯಾಕೆ ಅಂದರೆ ಪ್ರಯತ್ನ ಪಟ್ಟವನಿಗೆ ನಾಳೆ ಗೆಲುವು ಸಿಕ್ಕಿಯೇ ಸಿಗ್ತದೆ, ಗೆಲುವು ಸಿಕ್ಕಿಯೇ ಸಿಗ್ತದೆ. ಆ ಹುಡುಗಿ ಏನು ಹೇಳ್ತಾಳೆ ಅಂತಂದರೆ, ನಾನು ಯಾವಾಗೆಲ್ಲ ಫೇಲ್ ಆದ್ನೋ, ಯಾವಾಗೆಲ್ಲ ನನಗೆ ತುಂಬ ತಲೆಬಿಸಿ ಆಗ್ತಾ ಇತ್ತೋ, ಆವಾಗ ನಾನು ಹೋಗಿ ಭಗವದ್ಗೀತೆ ಓದ್ತಿದ್ದೆ ಅಂತ ಅವಳು ಹೇಳ್ತಾಳೆ. ನನಗೆ ಕುತೂಹಲ ಅನ್ನಿಸ್ತು, IAS ಪರೀಕ್ಷೆ ಬರೆಯುವವಳು ಭಗವದ್ಗೀತೆ ಓದೋದು ಯಾಕೆ ಅಂತ. ಭಗವದ್ಗೀತೆ ಯಾಕೆ ಓದ್ತಾಳೆ ಅಂತ ಅವಳು ಕಾರಣ ಹೇಳ್ತಾಳೆ. ಅವಳು ಹೇಳೋದು, ಅರ್ಜುನ ಯುದ್ಧಕ್ಕೆ ಹೊರಟಿದ್ದಾನೆ, ಎಲ್ಲರೂ ನೋಡಿದಾಗ ಯುದ್ಧ ಮಾಡುವುದಿಲ್ಲ ಅಂತ ಅಲ್ಲೇ ಕುಸಿದು ಬಿಟ್ಟ, ಬೆಲ್ಲು ಬಾಣ ಎಲ್ಲ ಬದಿಗೆ ಬಿಸಾಡಿಬಿಟ್ಟ, ಯುದ್ಧ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ. ಆವಾಗ ಕೃಷ್ಣ ಅವನಿಗೆ ಧೈರ್ಯ ತುಂಬುತ್ತಾನೆ. ಇಲ್ಲ, ಭಯ ಪಡಬೇಡ, ನೀನು ಯುದ್ಧ ಮಾಡು, ನೀನು ಗೆಲ್ತೀಯ, ನೀನು ಮಾಡಲೇಬೇಕಾದದ್ದು ಅಂತ ಧೈರ್ಯ ಹೇಳ್ತಾನೆ. ಯುದ್ಧ ಮಾಡ್ತಾನೆ. ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಗೆಲ್ಲುತ್ತಾನೆ. ಹಾಗೆ ಆ ಹುಡುಗಿ ಹೇಳ್ತಾಳೆ, ನನಗೆ ಓದಿದಾಗ ಅನ್ನಿಸಿದ್ದೇನು ಅಂತಂದರೆ, ನಾನು ಓದಬೇಕಷ್ಟೇ, ನಾಳೆ ಎಕ್ಸಾಮ್ ಇದೆ, ಅದೆಲ್ಲ ಪ್ರಶ್ನೆ, ಅದು ಏನಾದರೂ ಆಗಲಿ, ನಾನು ಇವತ್ತು ಓದೋದು ನನ್ನ ಕೆಲಸ. ನಾನು ಚೆನ್ನಾಗಿ ಓದಿದರೆ ನಾಳೆ ಎಕ್ಸಾಮ್ ಬರೆದು ಪಾಸ್ ಆಗ್ತೇನೆ ಅಂತ ನನಗೆ ನಾನೇ ಧೈರ್ಯ ತಂದುಕೊಂಡು ನಾನು ಓದಿದೆ, ಇವತ್ತು ಎಕ್ಸಾಮ್ ಪಾಸ್ ಆಗಿದ್ದೇನೆ, ಒಳ್ಳೆಯ ಉದ್ಯೋಗ ನನ್ನ ಪಾಲಿಗೆ ಸಿಗ್ತದೆ ಅಂತ ಅವಳು ಸ್ಟೇಜ್ ಮೇಲೆ ಹೇಳ್ಕೊಳ್ತಾಳೆ. ಇದನ್ನು ನಿಮ್ಮ ಮುಂದೆ ಯಾಕೆ ಹೇಳಿದ್ದು ಅಂತಂದರೆ, ಎಷ್ಟು ಜನ ಮಕ್ಕಳಿಲ್ಲಿ ಭಗವದ್ಗೀತೆ ಓದ್ತಿರೋ ಗೊತ್ತಿಲ್ಲ, ಅದರ ಕಥೆ ಗೊತ್ತಿದೆಯೋ ಗೊತ್ತಿಲ್ಲ. ಆದರೆ ಭಗವದ್ಗೀತೆಯನ್ನು ಓದಿದವರು ನಿಮ್ಮ ಜೊತೆಗೆ ಇರ್ತಾರೆ, ಅವರು ಬದುಕಿನ ಕಥೆಗಳನ್ನು ಹೇಳ್ತಾರೆ, ಅವರು ಸೋತ ಕಥೆಯನ್ನು ಹೇಳ್ತಾರೆ, ಗೆದ್ದ ಕಥೆಯನ್ನು ಹೇಳ್ತಾರೆ. ಅದನ್ನು ಕೇಳಿ ನಿಮ್ಮ ಬದುಕನ್ನು ನೀವು ಕಟ್ಟಿಕೊಳ್ಳಬೇಕಾಗ್ತದೆ. ಮತ್ತೆ ಜೀವನದಲ್ಲಿ ಒಮ್ಮೆ ಸೋತವರು ಮತ್ತೆ ಗೆಲ್ಲುವುದಿಲ್ಲ ಅಂತೇನಿಲ್ಲ. ಇನ್ನು ಇಲ್ಲಿ ಓದಿ ಹೋದ ಮೇಲೆ, ಇಲ್ಲಿ ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಆದ ಮೇಲೆ ಮತ್ತೂ ಕೂಡ ನಾನು ಈ ಶಾಲೆಯ ಬಗ್ಗೆ ಯಾವತ್ತೂ ಯೋಚನೆ ಮಾಡ್ತೇನೆ, ಈ ಶಾಲೆಯ ಬಗ್ಗೆ ಮಾತಾಡ್ತೇನೆ, ಈ ಶಾಲೆಯಲ್ಲಿದ್ದವ್ರನ್ನ ಮಾತಾಡಿಸ್ತೇನೆ ಅನ್ನುವ ಭಾವನೆ ನಿಮಗಿರಬೇಕು. ಯಾಕೆ ಅಂದರೆ ಗೊತ್ತಿರಲಿ, ದುಡ್ಡಿದ್ದ ಮಾತ್ರಕ್ಕೆ ಮನುಷ್ಯನಿಗೆ ಶಿಕ್ಷಣ ಸಾಧ್ಯ ಆಗುವುದಿಲ್ಲ. ಶಿಕ್ಷಣಕ್ಕೆ ದುಡ್ಡು ಬೇಕು, ಹೌದು. ಆದರೆ ನಿಮ್ಮನ್ನು ಈ ಶಾಲೆಗೆ ಸೇರಿಸಿದಾಗ, ಈ ಶಾಲೆಯಲ್ಲಿ ನಿಮ್ಮನ್ನು ತಮ್ಮ ಮಕ್ಕಳಂತೆ ನೋಡುತ್ತಾ ನಿಮಗೆ ಪಾಠ ಮಾಡೋರು ಅನೇಕರಿದಾರಲ್ಲ, ಅವರ ಬಗ್ಗೆ ಯಾವತ್ತೂ ಒಳ್ಳೆಯ ಭಾವನೆ ಇರಲಿ. ಯಾಕಂದರೆ ಜನ್ಮ ಕೊಟ್ಟ ತಾಯಿ ತಂದೆ, ವಿದ್ಯೆ ಕಲಿಸಿದ ಗುರುಗಳು, ಇವರೆಲ್ಲ ನಮಗೆ ಒಳ್ಳೆಯದಾಗಲಿ ಅಂತ ಹೇಳಿದರೆ ಮಾತ್ರವೇ ನಮ್ಮ ಜೀವನ ಒಳ್ಳೆಯದಾಗುವುದಕ್ಕೆ ಸಾಧ್ಯ, ಹೊರತು ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಮನುಷ್ಯ ಭಾವನೆಗಳ ಜೊತೆ ಬದುಕಬೇಕು ಮಕ್ಕಳೇ. ಯಾವತ್ತೂ ಕೂಡ ನಾವು ಭಾವನೆ ಇಲ್ಲದೆ ಬದುಕಿದ್ರೆ ಆ ಬದುಕು ಚೆನ್ನಾಗಿರುವುದಿಲ್ಲ. ಅಮ್ಮ ಅಂತಂದರೆ ಏನೋ ಮೆಷಿನ್ ಅಲ್ಲ ಅವಳು, ಅಪ್ಪ ಅಂದರೆ ಯಾವುದೋ ಮೋಟರ್ ಸೈಕಲ್ ಅಲ್ಲ, ನಮಗೆ ಪಾಠ ಮಾಡಿದವರು ಅಂದರೆ ಯಾವುದೋ ಜೀಪು ಕಾರಲ್ಲ ಅವರು. ಅವರ ಜೊತೆಗೆ ಒಂದಿಷ್ಟು ಭಾವನೆಗಳನ್ನು ಹುಟ್ಟಿಕೊಂಡಿರಬೇಕು. ನಮಗೆ ಕೊಟ್ಟ ಪ್ರೀತಿಗೆ ಪ್ರತಿಯಾಗಿ ನಾವು ಪ್ರೀತಿಯನ್ನು ಕೊಡುವುದಕ್ಕೆ ಕಲಿತಾಗ ಮಾತ್ರ ನಮ್ಮ ಜೀವನ ಚೆನ್ನಾಗಿರುವುದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಭಾವನೆಗಳ ಜೊತೆ ನೀವು ಬದುಕುವುದಕ್ಕೆ ಮೊದಲು ನಿಮ್ಮ ಪ್ರಯತ್ನ ಇರಲಿ. ಅದರ ಜೊತೆಗೆ ಈ ದೇಶದ ಕುರಿತಾದಂತಹ ಕಾಳಜಿ ಇರಲಿ. ಅದಕ್ಕಿಂತ ಮಿಗಿಲಾಗಿ ನಿಮ್ಮ ಬಗ್ಗೆ ನಿಮಗೆ ಪ್ರೀತಿ ಇರಲಿ, ಅಭಿಮಾನ ಇರಲಿ, ಗೌರವ ಇರಲಿ. ಈಗ ಇಲ್ಲೊಂದು ಪ್ರಶ್ನೆ ಇದೆ, ನೀನೇನು ಮಾಡ್ತೀಯಾ ಅಂತ ಕೇಳಿದ್ರೆ ನೀವು ನಿಮ್ಮ ಸಾಮರ್ಥ್ಯ ಹೇಳ್ಬೋದು. ಒಬ್ಬೊಬ್ಬರು ಒಂದೊಂದು ಹೇಳ್ತೀರಿ. ಯಾರು ಡಾಕ್ಟರ್ ಆಗ್ತೀರಿ ಕೇಳಿದರೆ ಕೆಲವರು ಕೈ ಎತ್ತುತ್ತಾರೆ, ಯಾರು ಇಂಜಿನಿಯರ್ ಆಗ್ತಾರೆ ಕೈ ಎತ್ತುತ್ತೀರಿ, ತೊಂದರೆ ಇಲ್ಲ. ಆದರೆ ನೆನಪಿರಲಿ, ಯಾವತ್ತೂ ಕೂಡ ಯಾರೂ ಪ್ರಯೋಜನಕ್ಕೆ ಬಾರದೇ ಇರುವಂಥವರಲ್ಲ, ಪ್ರಯೋಜನಕ್ಕೆ ಬಾರದೇ ಇರುವಂಥವರಲ್ಲ. ಯಾಕೆ ಅಂದರೆ ನನ್ನ 5 ಬೆರಳುಗಳ ಕಥೆ ಒಂದು ತುಂಬ ಕಡೆ ಹೇಳಿದ್ದೇನೆ, ನೀವು ಗೊತ್ತಿದೆಯೋ ಇಲ್ವೋ. ಈ 5 ಬೆರಳುಗಳಿದ್ದುವಂತೆ. ಆವಾಗ ಈ ದಪ್ಪದ ಬೆರಳು ಹೇಳ್ತಂತೆ ಹೆಬ್ಬೆರಳು, ನಾನೇ ತುಂಬ ದಪ್ಪ ಇರುವವನು, ನಾನೇ ದೊಡ್ಡವನು, ನೀವು ನನಗೆಲ್ಲ ಮರ್ಯಾದೆ ಕೊಡಬೇಕು ಅಂತ ಹೆಬ್ಬೆರಳು ಕೇಳ್ತಂತೆ. ಆವಾಗ ಮತ್ತೊಂದು ಬೆರಳು ಹೇಳ್ತದೆ, ನೀನು ದಪ್ಪ ಇರಬಹುದು, ಇನ್ನೊಬ್ಬರನ್ನು ತೋರಿಸ್ಲಿಕ್ಕೆಲ್ಲ ನಾನೇ ಬೇಕಲ್ಲ, ಹಾಗಾಗಿ ನಾನೇ ದೊಡ್ಡವನು ಅಂತಂತೆ. ಆವಾಗ ಮಧ್ಯದ ಬೆರಳು ಹೇಳ್ತಂತೆ, ಇಲ್ಲ, ನಾನು ಎಲ್ಲರಿಗಿಂತ ಎತ್ತರ ಇರೋದು ನಾನೇ, ಆದ್ದರಿಂದ ನಾನೇ ದೊಡ್ಡವನು ಅಂತ. ಆವಾಗ ಅದರ ಪಕ್ಕದ ಬೆರಳು ಹೇಳುತ್ತದೆ, ಇಲ್ಲ, ನೀವು ಎಷ್ಟು ದೊಡ್ಡವರಾದರೆ ಏನಾದ್ರೇನು,
ಉಂಗುರ ಎಲ್ಲ ನನಗೆ ಹಾಕ್ತಾರೆ ಬಂಗಾರ, ಆದ್ರಿಂದ ನಾನೇ ದೊಡ್ಡವನು ಅಂತ. ಸಣ್ಣ ಬೆರಳೇನು ಮಾಡಬೇಕು ಪಾಪ, ಅದು ಆ ಕಡೆ ಈ ಕಡೆ ನೋಡ್ಕೊಂಡು ಹೇಳುತ್ತಂತೆ, ಏನೂ ಚಿಂತಿಲ್ಲ, ನೀವು ಎಷ್ಟು ದೊಡ್ಡವರಾದರೂ ಪರವಾಗಿಲ್ಲ, ಯಾರಿಗಾದರೂ ನಮ್ಮ ಗುರುಗಳಿಗೆ ಅಥವಾ ದೇವರಿಗೆಲ್ಲ ಕೈ ಮುಗಿಬೇಕಿದ್ರೆ ಮೊದಲು ಅವರಿಗೆ ನಾನೇ ಕಾಣಿಸಿಕೊಳ್ತೇನಲ್ಲ, ನನಗೆ ಸಾಕು ಅಂತಂತೆ ಕಿರುಬೆರಳು. ಅಂದರೆ ನಮ್ಮ ಜೀವನದಲ್ಲಿ ಏನು ಯೋಚನೆ ಇರಬೇಕು ಅಂತಂದರೆ, ನಾವೆಲ್ಲ ದಪ್ಪಗಾಗಬೇಕು, ತೋರಿಸಬೇಕು, ಎತ್ತರ ಬಂಗಾರ ಇದಲ್ಲ. ದೇವರು ನಮ್ಮನ್ನು ಯಾವ ಜಾಗದಲ್ಲಿ ಇಟ್ಟಿದ್ದಾರೆ ಅದರಲ್ಲಿ ನಿಂತು ಸಾಧನೆ ಮಾಡುವ ಪ್ರಯತ್ನ ನಮ್ಮದಾಗಬೇಕು. ಯಾಕಂದರೆ ಇಲ್ಲಿ ನಿಮ್ಮನ್ನೇ ನೀವು ನೋಡಿಕೊಂಡ್ರೆ ಕೆಲವರೆಲ್ಲ ತುಂಬ ತೆಳ್ಳಗಿದ್ದಾರೆ, ಕೆಲವು ಸ್ವಲ್ಪ ದಪ್ಪ ಇರ್ತಾರೆ, ಕೆಲವರು ಸ್ವಲ್ಪ ಎತ್ತರ ಇರ್ತಾರೆ. ಅದಲ್ಲ, ಅದು ಅವ್ರು ಹುಟ್ಟಿ ಬಂದದ್ದೇ. ಆದರೆ ಎಲ್ಲರೂ ಮನುಷ್ಯರು ನಮ್ಮೊಳಗಿರುವ ಪ್ರತಿಭೆಯ ಮೂಲಕ ನಾವು ಗೆಲ್ಲುವುದಕ್ಕೆ ಪ್ರಯತ್ನ ಪಡಬೇಕಾಗ್ತದೆ. ಹಾಗಾಗಿ ಯಾವತ್ತೂ ಕೂಡ ನಾನು ಹೀಗಾದೆ ಅನ್ನುವ ಯೋಚನೆ ಬೇಡ. ನಾನು 5 ವರ್ಷಗಳ ಕಾಲ ಮನೆ ಬಿಟ್ಟು ಒಂದು ಕಡೆ ಓದ್ಲಿಕ್ಕೆ ಹೋಗಿದ್ದೆ, 5 ವರ್ಷ. ಅಲ್ಲಿ ಹೇಗಿತ್ತು ಅಂದರೆ ರಾತ್ರಿ 10 ಗಂಟೆಗೆ ಮಲಗಬೇಕು, ಬೆಳಿಗ್ಗೆ 4:15 ಗಂಟೆಗೆ ಏಳಬೇಕು. 4:15 ಗಂಟೆಗೆ ಎದ್ದರೆ ನಾವು ಓದ್ತಾ ಇದ್ದ ಶಾಲೆಯ ಸುತ್ತ ತೋಟ ಇತ್ತು, ಆ ತೋಟಕ್ಕೆ ನೀರು ಬಿಡಬೇಕಾಗಿತ್ತು ನಾವೇ. ಆಮೇಲೆ ದನಗಳಿದ್ದವು, ದನಗಳನ್ನು ಹಟ್ಟಿ ಕ್ಲೀನ್ ಮಾಡೋ ಕೆಲಸ ನಮ್ಮದೇ ಆಗಿತ್ತು. ಅಲ್ಲಿಂದ ಆಚೆಗೆ ಊಟಕ್ಕೆ ನಿಮಗಿಲ್ಲಿ ಅಡುಗೆ ಮಾಡಿ ಬಡಿಸ್ತಾರೆ, ಆವಾಗ ನಾವೇ ಹೋಗಿ ಅಡುಗೆ ಕೆಲಸಕ್ಕೂ ಅವ್ರ ಜೊತೆ ನಿಲ್ಲಬೇಕಾಗಿತ್ತು. ಆವತ್ತು ಬೆಳಿಗ್ಗೆ ಬೇಗ ಎದ್ದು ನಿದ್ರೆ ಮಾಡದೆ ಸ್ವಲ್ಪ ಓಡಾಡಿದ್ರಿಂದ ನಾವು ಇವತ್ತು ಈ ಜಾಗಕ್ಕೆ ಬಂದು ನಿಂತಿದ್ದೇವೆ. ಅದೇ ಶಾಲೆ ಕಟ್ಟಿ ಎಲ್ಲವನ್ನೂ ಮಾಡಿ ಮನೆಯಲ್ಲಿ ಹಾಯಾಗಿ ನಿದ್ರೆ ಮಾಡಬಹುದಾದರೂ ಕೂಡ ಬೆಳಿಗ್ಗೆ ಎದ್ದು ಓಡಿ ಬಂದು ನಿಂತದ್ರಿಂದ ಅವರಿವತ್ತು ಆ ಜಾಗದಲ್ಲಿದ್ದಾರೆ. ನಾಳೆ ನೀವು ಈಗ ಚೆನ್ನಾಗಿ ಓದಿ ನಿದ್ದೆ ಬಿಟ್ಟು ಸ್ವಲ್ಪ ಗೆದ್ದು ಬಿಟ್ಟರೆ ನಾಳೆ ನೀವು ಈ ಜಾಗದಲ್ಲಿ ಬಂದು ನಿಲ್ತೀರಿ. ಯಾಕೊತ್ತಾ, ನೆನಪಿಟ್ಟುಕೊಳ್ಳಿ, ನಾನು ಈ ಶಾಲೆಯ ಬಗ್ಗೆ ಹೇಳ್ತಾ ಒಂದು ವಿಚಾರವನ್ನು ಬಹಳ ಸ್ಪಷ್ಟವಾಗಿ ನೆನಪು ಮಾಡುತ್ತೇನೆ ನಿಮಗೆ. ಶಾಲೆ ಕಟ್ಟಿದವರಿದ್ದಾರಲ್ಲ, ಅವರ ತಂದೆ, ಅವ್ರ ಮಾಸ್ಟರ್ ಆಗಿದ್ದವರು ಬಂದವರಿಗೆ ಹೋದವರಿಗೆಲ್ಲ ಕರೆದು ಹೇಳ್ತಿದ್ರಂತೆ, ಮಗ ನೀನು ಹೀಗಿರಬೇಕು ಅಂತ. ಆಗ ಇವರೆಲ್ಲ ಕೇಳೋರಂತೆ, ಯಾಕಪ್ಪ ಅವರಿಗೆಲ್ಲ ಹೇಳ್ತೀರಿ ಅಂತ. ಏನಂದ್ರಂತೆ ಗೊತ್ತಾ, ನಿಮಗೆ ರಿಲೇ ಗೊತ್ತಲ್ಲ, ಕೈಯಲ್ಲಿ ಕೋಲಿಟ್ಕೊಂಡು ಓಡ್ತಾರೆ, ಹೋಗಿ ಮತ್ತೊಬ್ಬರಿಗೆ ಕೊಡ್ತಾರೆ, ಅವನು ಓಡ್ತಾನೆ, ಮತ್ತೊಬ್ಬ ಓಡ್ತಾನೆ, ಹೀಗೆ ಓಡಿದರೆ ತಾನೇ ಗೆಲ್ಲಬಹುದು. ಅವರ ಅಪ್ಪ ಹೇಳಿದ್ರಂತೆ, ನೋಡು, ನನಗಿಷ್ಟು ವಯಸ್ಸಾಗಿದೆ, ನನ್ನ ಜೀವನದ ಅನುಭವ ಇದೆ, ಅದನ್ನು ನಾನು ಇನ್ನೊಬ್ಬನಿಗೆ ಹೇಳಬೇಕು, ಅದರ ಜೊತೆಗೆ ಬರಬೇಕು, ಅವನು ಮತ್ತೊಬ್ಬನಿಗೆ ಹೇಳಬೇಕು, ಅವನು ಮತ್ತೆ ಓಡಿ ಬರಬೇಕು ಅಂತ. ಇದನ್ನು ನಿಮ್ಮ ಮುಂದೆ ಯಾಕೆ ಹೇಳಿದ್ದು ಅಂದರೆ, ಇವತ್ತು ಜೀವನದಲ್ಲಿ ಓಟ ಆರಂಭ ಮಾಡಿದ್ದೀರಿ, ಇಲ್ಲಿ ಒಳ್ಳೆಯ ವಿಚಾರಗಳನ್ನು ನಿಮ್ಮ ಕೈ ಕೊಡ್ತಾರೆ, ನೀವು ಅದನ್ನು ಕಲಿತುಕೊಂಡು ಹೋಗಬೇಕು. ಮಕ್ಕಳೇ, ಇನ್ನೊಂದು ಹೇಳಲ್ಲ, ಓದುವ ಮಕ್ಕಳು ಹೇಗಿರಬೇಕಂತೆ ಗೊತ್ತಾ? ಓದುವ ಮಕ್ಕಳು ಹೇಗಿರಬೇಕು ಅಂತಂದರೆ, ಕಾಕಚೇಷ್ಟ ಅಂತ ಕರ್ತಾರೆ. ಕಾಕ ಅಂದರೆ ಕಾಗೆ ಅಂತ ಅರ್ಥ. ಕಾಗೆ ಹಾಗೆ ಚೇಷ್ಟೆ ಮಾಡಬೇಕಂತೆ. ಕಾಗೆ ಹಾಗೆ ಚೇಷ್ಟೆ ಮಾಡೋದು ಹೇಗೆ ಅಂತಂದರೆ, ಕಾಗೆ ಒಂದು ಕಡೆ ಕೂತಿರ್ತದೆ, ಆ ಕಡೆ ಈ ಕಡೆ ನೋಡ್ತಿರ್ತದೆ, ಏನಾದರೂ ತನಗೆ ತೊಂದರೆ ಆಗ್ತದೆ ಅಂತ ಗೊತ್ತಾ ಟಪ್ಪ ಹಾರುತ್ತದೆ, ತನಗೆ ಸಿಕ್ಕಿದ್ರೆ ಪಕ್ಕ ಹೋಗಿ ಹಿಡ್ಕೊಂಡು ಬಂದುಬಿಡ್ತದೆ. ಹಾಗೆ ಮಕ್ಕಳು ಒಂದು ಕಡೆ ಕೂತಿರಬೇಕು, ಒಳ್ಳೆಯ ವಿಚಾರ ಎಲ್ಲಿ ಸಿಗ್ತದೆ ಅಂತ ನೋಡ್ತಾ ಇರಬೇಕಂತದಕ್ಕೆ ಕಾಕಚೇಷ್ಟ ಅಂತ ಕರೆದ್ರು. ಎರಡನೇದು ಬಕಧ್ಯಾನ ಅಂತ. ಬಕಧ್ಯಾನ ಅಂದರೆ ಕೊಕ್ಕರೆ, ಅದು ಗದ್ದೆಯಲ್ಲೆಲ್ಲೋ ತೋಟದಲ್ಲಿ ನೀರು ಬದ್ದಿ ನಿಂತಿರ್ತದೆ, ಸುಮ್ಮನೆ ನಿಂತ್ಕೊಂಡಿರ್ತದೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ಪಕ್ಕದಲ್ಲಿ ಮೀನೇನಾದರೂ ಓಡಿದ್ರೆ ಪಕ್ಕನೆ ಹಿಡ್ಕೊಂಡು ಬಿಡುತ್ತದೆ. ಹಾಗೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ, ನೋಡ್ಲಿಕ್ಕೆ ತುಂಬ ಸೈಲೆಂಟಾಗಿ ಕಾಣಿಸಬೇಕು, ಒಳ್ಳೆಯ ವಿಷಯ ಬಂದಾಗ ಪಕ್ಕನೆ ಹಿಡ್ಕೊಳ್ಳುವ ಗುಣ ಇರಬೇಕಂತೆ. ಇನ್ನು ನಿದ್ರೆಗೆ ಬಂದರೆ ಶ್ವಾನ ನಿದ್ರಾ ಅಂತ ಹೇಳ್ತಾರೆ ಅವರು. ಶ್ವಾನ ನಿದ್ರಾ ಅಂದರೆ ನಾಯಿಯ ಹಾಗೆ ನಿದ್ರೆ ಮಾಡಬೇಕಂತೆ. ನಾಯಿಯ ಹಾಗೆ ನಿದ್ದೆ ಮಾಡೋದು ಅಂದರೆ ಕೆಳಗೆ ಮಲ್ಕೊಂಡು ನೆಲದಲ್ಲಿ ಮಲ್ಕೊಳ್ಳೋದು ಅಂತಲ್ಲ. ನಿಮ್ಮ ಮನೇಲಿ ನಾಯಿ ಸಾಕಿದ್ರೆ ಅದಕ್ಕೆ ಎಷ್ಟೇ ಜೋರು ನಿದ್ದೆ ಬರಲಿ, ಸಣ್ಣ ಸದ್ದಾದ ತಕ್ಷಣ ಅದು ಎಚ್ಚೆತ್ತು ಬಿಡ್ತದೆ. ಒಂದು ಸಣ್ಣ ಶಬ್ದ ಮಾಡಿದರೆ ಎಚ್ಚರ ಆಗ್ತದೆ. ಅದಕ್ಕೆ ಏನೋ ತೊಂದರೆ ಆಗೋದಾದರೆ ಮನೆಯವರಿಗೆ ಬೊಗಳಿ ಅದು ಎಚ್ಚರ ಮಾಡಿ ಹೇಳುತ್ತದೆ ತೊಂದರೆ ಆಗ್ತಿದೆ ಅಂತ. ಹಾಗೆ ಮಕ್ಕಳಿಗೆಲ್ಲ ಹೇಗೆ ನಿದ್ದೆ ಬರಬೇಕು ಅಂದರೆ, ನಾಯಿಗೆ ನಿದ್ದೆ ಬಂದಾಗ ಬರಬೇಕಂತೆ. ಅಂದರೆ ಸಣ್ಣ ಶಬ್ದ ಆದರೂ ಎಚ್ಚರ ಆಗಬೇಕು, ಬಿಟ್ಟರೆ ಶಬ್ದ ಆಗ್ತಾ ಇರುವಾಗಲೇ ನಿದ್ರೆ ಮಾಡೋದಲ್ಲ ಅಂತ. ಆಮೇಲೆ ಅಲ್ಪಾಹಾರಿ ಗೃಹತ್ಯಾಗಿ ಅಂತ ಅಂದರೆ, ಊಟ ಹೊಟ್ಟೆ ತುಂಬ ಮಾಡಬೇಕು, ಆದರೆ ನಿದ್ದೆ ಬರುವಷ್ಟು ಊಟ ಮಾಡಬಾರದಂತೆ. ಮತ್ತೆ ಮನೆಯನ್ನು ಬಿಟ್ಟು ಮಕ್ಕಳು ಬದುಕಬೇಕಂತೆ. ನೀವಿವತ್ತು ಮನೆಯನ್ನು ಬಿಟ್ಟು ಬದುಕ್ತಾ ಇದ್ದೀರಿ, ನಿಮ್ಮನ್ನು ಯಾಕೆ ಇಲ್ಲಿ ಕಳಿಸಿದ್ರು ಅಂತ ಕೇಳಬೇಕಿದ್ರೆ, ಮೊನ್ನೆ ಒಬ್ಬರು ತಾಯಿ ಹೇಳ್ತಿದ್ರು, ನಮಗಿಬ್ಬರೇ ಹೆಣ್ಮಕ್ಳಿರೋದು,
ಅದರಲ್ಲಿ ಒಬ್ಬಳನ್ನು ನಾನು ಹಾಸ್ಟೆಲಿಗೆ ಹಾಕಿದ್ದೇನೆ. ಯಾಕೆ ಅಂದರೆ ನನ್ನ ಮನೆಗಿಂತ ಹೆಚ್ಚು ದೂರ ಇಲ್ಲ, ಆದರೆ ಮಕ್ಕಳಿಗೆ ಜೀವನ ಏನು ಅನ್ನೋದು ಅರ್ಥ ಆಗಬೇಕು ಅನ್ನುವ ಕಾರಣಕ್ಕೆ. ನಿಮ್ಗೆ ಗೊತ್ತಿರಲಿ, ಇವತ್ತು ನೀವು ಕಷ್ಟಪಟ್ಟರೆ ನಾಳೆ ನಿಮಗೆ ಸುಖ ಇದೆ. ಇವತ್ತು ನೀವು ಸುಖ ಬೇಕು ಅಂತ ಯೋಚನೆ ಮಾಡಿದರೆ ನಾಳೆ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಹಾಗಾಗಿ ಇವತ್ತು ನಿಮ್ಮ ಅಪ್ಪ ಅಮ್ಮ ಅವ್ರು ಎಷ್ಟು ಶ್ರೀಮಂತರು, ನಿಮ್ಗೇನೆಲ್ಲ ತಂದುಕೊಟ್ಟಿದ್ದಾರೆ, ನಿಮ್ಮನ್ನೆಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾರೆ, ಅದೆಲ್ಲ ನಿಮ್ಮ ನೆನಪಿರಲಿ. ಆದರೆ ನಾಳೆ ನೀವು ಬೆಳೆದು ದೊಡ್ಡವರಾದಾಗ ಅಪ್ಪ ಅಮ್ಮನನ್ನು ಅಷ್ಟೇ ಚೆನ್ನಾಗಿ ನೋಡಿಕೊಳ್ಳಬೇಕು ಅನ್ನುವ ಎಚ್ಚರ ಕೂಡ ನಿಮಗಿರಲಿ. ಜೀವನದಲ್ಲಿ ಒಂದು ಸುಂದರವಾದ ಮಾತಿದೆ. ಒಬ್ಬರು ನಾವು ಅಪ್ಪ ಅಮ್ಮನಿಗೆ ಮಕ್ಕಳು ಅಂತ ಆದಮೇಲೆ ಆ ಬದುಕು ಅರ್ಥಪೂರ್ಣ ಆಗುವುದು ಯಾವಾಗ ಅಂತಂದರೆ ನಮ್ಮನ್ನು 4 ಜನ ಒಳ್ಳೆಯವರು ಅಂತ ಮೆಚ್ಚಿ ಮಾತನಾಡಬೇಕಂತೆ. ಈಗ ಯಾರಾದರೂ ಒಬ್ಬ ಮಗ ಹುಟ್ಟಿದವನು ಇನ್ನೇನೋ ದರೋಡೆಕೋರ ಆದರೆ, ಕಳ್ಳ ಆದರೆ, ಅವನೆಲ್ಲ ಜೈಲಿಗೆ ಹೋದರೆ ಯಾರು ಕೂಡ ನಮ್ಮ ಮಗ ಅಂತ ಖುಷಿಯಿಂದ ಹೇಳ್ಕೊಳ್ಳೋದಿಲ್ಲ. ಆದರೆ ನಮ್ಮ ಮಗ ಒಬ್ಬ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಊರೆಲ್ಲ ಅಭಿನಂದನೆ ಹೇಳಿದ್ರೆ ಆವಾಗ ಖುಷಿ ಪಡ್ತಾರೆ. ಹಾಗಾಗಿ ನೀವು ಬದುಕಬೇಕಾದ ಹೇಗೆ ಅಂತಂದರೆ ನಿಮ್ಮ ಅಪ್ಪ ಅಮ್ಮ ಖುಷಿ ಪಡುವ ಹಾಗೆ ಬದುಕಿ. ನಿಮ್ಮ ಅಪ್ಪ ಅಮ್ಮ ಖುಷಿ ಪಡಬೇಕಾದ್ರೆ ಏನಾಗಬೇಕು ಅಂತಂದರೆ ಶಾಲೆಗೆ ಬಂದು ನಿಮ್ಮ ರಿಪೋರ್ಟ್ ಕೇಳಿದಾಗ ಅಲ್ಲಿ ಕಂಪ್ಲೇಂಟ್ ಬರಬಾರ್ದಷ್ಟೇ. ಕಂಪ್ಲೇಂಟ್ ಬರಬಾರ್ದು. ಅದು ಬರಬಾರ್ದು ಅಂದರೆ ಅದಕ್ಕೆ ವಿಷಯ ಇಷ್ಟೇ. ನಾನು ಯಾವಾಗಲೂ ಹೇಳಿದ ಹಾಗೆ ಅಪ್ಪ ಅಮ್ಮನ ಬಗ್ಗೆ ಒಳ್ಳೆಯ ಯೋಚನೆ ಇರಲಿ, ವಿದ್ಯೆ ಕಲಿಸಿದವನ್ನ ಗೌರವಿಸಿ, ಜೀವನದಲ್ಲಿ ವಿಶ್ವಾಸ ಇಟ್ಟುಕೊಳ್ಳಿ. ಎಲ್ಲಕ್ಕಿಂತಲೂ ಮಿಗಿಲಾಗಿ ನಿಮ್ಮ ಜೊತೆಗಿರುವವರೆಲ್ಲ ನಿಮ್ಮವರು ಅಂತ ಯೋಚನೆ ಮಾಡಿ. ಮಕ್ಕಳು ಯಾರು ಬೇಜಾರು ಮಾಡ್ಕೊಳ್ಬೇಡಿ. ನಾನು ಒಂದು ಮಾತು ಹೇಳಿದ್ನಲ್ಲ, ಈಗ ಪಕ್ಕದಲ್ಲಿ ಯಾರೋ ನಿದ್ರೆ ಮಾಡ್ತಿದ್ರೆ ಎಬ್ಬಿಸಿ ಅಂತ, ಅದಕ್ಕೆ ಇನ್ನೊಂದು ಕಾರಣ ಇದೆ. ನೀವೆಲ್ಲ ಇಷ್ಟು ಜನ ಒಟ್ಟಿಗಿರ್ತೀರಿ. ನಾಳೆ ಈ ಶಾಲೆ ಕಾಲೇಜು ಬಿಟ್ಟು ನೀವು ಹೊರಗೆ ಬಂದರೂ ಕೂಡ ನಿಮ್ಮ ಪರಿಚಯ ನಿಮ್ಮೊಳಗೆ ಚೆನ್ನಾಗಿರುತ್ತದೆ. ಎಬ್ಬಿಸಬೇಕಾದ್ದು ಕೇವಲ ನಿದ್ರೆಯಿಂದಲ್ಲ, ಜೀವನದ ದಾರಿಯಿಂದ ಕೂಡ. ಯಾಕೆಂದರೆ ಬೆಳೀತಾ ಹೋಗಬೇಕಿದ್ರೆ ಯಾರಿಂದ ಏನಾದರೂ ತಪ್ಪಾಗುತ್ತಿದೆ ಅಂತ ಗೊತ್ತಾದರೆ ಅವರನ್ನು ನೀವು ಹೇಳಿ ಅದಲ್ಲ ಹೀಗೆ ಬರಬೇಕು ಅಂತ ಒಳ್ಳೆಯ ದಾರಿ ಹೇಳಬೇಕಾದ್ದು ನೀವು ಜೊತೆಗೆ ಓದಿದ್ದಕ್ಕೆ ಕೊಡುವ ದೊಡ್ಡ ಗೌರವ. ಯಾಕಂದರೆ ನಮ್ಮ ಶಾಲೆಯಲ್ಲಿ ನಮ್ಮ ಜೊತೆ ಓದ್ತಾ ಇದ್ದವರು ತಪ್ಪು ಮಾಡಿದಾಗೆಲ್ಲ ನಾವು ಹೇಳಿದೆವು, ನಾವು ಮಿಸ್ಟೇಕ್ ಮಾಡಿದಾಗೆಲ್ಲ ನಮ್ಮ ಜೊತೆಗಿದ್ದವ್ರು ಹೇಳಿದ್ದಾರೆ. ಹಾಗಾಗಿ ಒಬ್ಬರನ್ನೊಬ್ಬರು ತಿದ್ದಿಕೊಂಡು ಬದುಕುವುದು ನಿಜವಾದ ಜೀವನದ ಲಕ್ಷಣ. ಅದರಿಂದ ದಯವಿಟ್ಟು ಒಬ್ಬರನ್ನೊಬ್ಬರು ಚೆನ್ನಾಗಿ ನಡೆಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡಿ. ಯಾಕೆ ಅಂದರೆ ನೀವಿವತ್ತು ಒಟ್ಟಿಗೆ ಹೋಗಿ ಐಸ್ ಕ್ರೀಮ್ ತಿಂದರೆ, ಇನ್ನೆಲ್ಲೋ ಪಾರ್ಟಿ ಮಾಡಿ ಬಂದರೆ ಅದು ಜೀವನದ ಶಾಶ್ವತ ನೆನಪಲ್ಲ. ಒಬ್ಬನಿಗೆ ಒಳ್ಳೆಯ ಬದುಕನ್ನು ಕೊಟ್ಟಾಗ ಮಾತ್ರ ಅದು ಶಾಶ್ವತದ ನೆನಪಾಗ್ತದೆ. ಇನ್ನು ನಾನು ಮುಕ್ತಾಯದ ಹಂತಕ್ಕೆ ನಿಮಗೆ ಹೇಳಬೇಕಾದ್ದೇನು ಅಂತಂದರೆ, ಬದುಕು ಬಹಳ ದೊಡ್ಡದಲ್ಲ. ನಮ್ಮಲ್ಲಿ ಏನು ಅಂತಂದರೆ ಮಕ್ಕಳು ಆಟ ಆಡ್ತಾ ಇರುವ ಹಾಗೆ ಒಂದು ಹಂತಕ್ಕೆ ಬಂದುಬಿಡ್ತೀರಿ ನೀವೆಲ್ಲ. ಗೊತ್ತೇ ಇಲ್ಲ, ಇಲ್ಲೆಲ್ಲೋ ಹೈಸ್ಕೂಲಲ್ಲಿ ಇದ್ದವರು ನಾಳೆ PU ಕಂಪ್ಲೀಟ್ ಆಗ್ತದೆ, ಕಾಲೇಜಿಗೆ ಬರ್ತೀರಿ, ಇನ್ನೇನೋ ಮಾಡ್ತೀರಿ, ಕೆಲಸಕ್ಕೆ ಬರ್ತೀರಿ. ಹಾಗೆ ಬೆಳೆದು ಬಂದ ಮೇಲೆ ಮತ್ತೆ ಇನ್ನು ಮದುವೆ ಅದು ಇದು ಅಂತ ಮನೇಲಿ ಒಂದಷ್ಟು ನಡೀತದೆ. ಆಮೇಲೆ ನಿಮ್ಮ ಅಪ್ಪ ಅಮ್ಮನ ನಿಮ್ಮನ್ನು ಸಾಕಿದ ಹಾಗೆ ನಾಳೆ ನಿಮ್ಮ ಮನೆ ನಿಮ್ಮ ಮಕ್ಕಳು ಅಂತ ನೀವು ಅವ್ರನ್ನ ಸಾಕಬೇಕಾದ ಸ್ಥಿತಿ ಬರ್ತದೆ. ನೋಡ್ತಾ ನಮ್ಗೆ ವಯಸ್ಸಾಗಿ ಬಿಡ್ತದೆ. ಹಾಗಾಗಿ ಸಣ್ಣವರಾಗಿದ್ದವರು ನಾವು ಬೆಳೆದು ದೊಡ್ಡವರಾಗಿ ವಯಸ್ಸಾಗುವ ತನಕ ಎಷ್ಟು ವೇಗದಲ್ಲಿ ಕಾಲ ಹೋಗ್ತದೆ ಅಂತ ಗೊತ್ತಿಲ್ಲ. ಆದರೆ ಜೀವನದ ಪ್ರತಿಯೊಂದು ಕ್ಷಣಗಳು ಕೂಡ ಅತ್ಯಂತ ಅಮೂಲ್ಯವಾದದ್ದು. ಆದ್ದರಿಂದ ದಯವಿಟ್ಟು ಹಾಳು ಮಾಡಿಕೊಳ್ಳಬೇಡಿ. ನೆನಪಿಟ್ಟುಕೊಳ್ಳಿ, ಇವತ್ತು ನೀವೇನಾದರೂ ಎಚ್ಚರಗೊಳ್ಳದೆ ಹೋದರೆ, ಇವತ್ತೇನಾದರೂ ನೀವು ಹೇಗೆ ಬದುಕಬೇಕು ಅಂತ ಕನಸು ಕಟ್ಟಿಕೊಳ್ಳದೆ ಹೋದರೆ ನಾಳೆ ನಮ್ಮನ್ನು ನೋಡುವುದಕ್ಕೆ ಯಾರೂ ಬರುವುದಿಲ್ಲ. ನಾನು ಒಂದು ಕಾಲೇಜಲ್ಲಿ ಮಾತಾಡಬೇಕಿದ್ರೆ ಏನಾಯ್ತು ಗೊತ್ತಾ, ಇಬ್ಬರು ಹೆಣ್ಮಕ್ಳು ಕೂತ್ಕೊಂಡು ಅವರಷ್ಟಕ್ಕೆ ನಗ್ತಾ ಇದ್ದಾರೆ. ಯಾಕೆ ನಗ್ತಾರೆ ಅಂತ ಗೊತ್ತಿಲ್ಲ. ನೋಡದೆ 10-15 ನಿಮಿಷ, ಒಂದು 20 ನಿಮಿಷ ನೋಡದೆ ನಗ್ತಾನೆ ಇದ್ದರು. ಕಡೆಗೆ ಅವರನ್ನು ತೋರಿಸಿ ಹೇಳಿದೆ, ಮಕ್ಕಳೇ ನೀವು ನಗ್ತಾ ಇದ್ದರೆ ನನಗೇನು ಬೇಜಾರಿಲ್ಲ. ನಾನು ಹೇಳ್ತಿರೋದು ಯಾಕೆ ಅಂದರೆ ನಾಳೆ ನೀವು ರಸ್ತೆಯಲ್ಲಿ ಹೋಗುವಾಗ ನಿಮ್ಮನ್ನು ನೋಡಿ ಬೇರೆಯವ್ರು ನಗಬಾರ್ದು ಅನ್ನೋ ಕಾರಣಕ್ಕೆ ಅಂತ. ಅಂದರೆ ಜೀವನದಲ್ಲಿ ಯಾವತ್ತೂ ಕೂಡ ನಗುತ್ತಾ ಬದುಕಬೇಕು, ಹೌದು, ಆದರೆ ಇನ್ನೊಬ್ಬರು ನಮ್ಮನ್ನು ನೋಡಿ ನಗುವ ಹಾಗೆ ಬದುಕಬಾರದು. ಅದಾಗಬಾರದು ಅಂತಂದರೆ ಇವತ್ತು ಜೀವನವನ್ನು ಕಟ್ಟಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಬಹುಶಃ ನೀವು ಮೊಬೈಲಲ್ಲಿ ನೋಡಿ, KS ರಾಜಣ್ಣ ಅಂತಿದ್ದಾರೆ, ಅವರಿಗೆ ಪದ್ಮ ಪ್ರಶಸ್ತಿ ಬಂದಿದೆ. ಆ ಮನುಷ್ಯನಿಗೆ 2 ಕೈಗಳಿಲ್ಲ, 2 ಕಾಲುಗಳೂ ಇಲ್ಲ. 2 ಕೈ ಇಲ್ಲ, 2 ಕಾಲಿಲ್ಲ. ಆ ಮನುಷ್ಯನಿಗೆ ಪದ್ಮ ಪ್ರಶಸ್ತಿ ಬಂತು. ಅವರೇನು ಹೇಳ್ತಾರೆ ಗೊತ್ತಾ, ನನ್ನ ಜೀವನದ ಬಗ್ಗೆ ನನಗೆ ಯಾವತ್ತೂ ಜೀವನ ಬೇಡ ಅಂತ ಅನ್ನಿಸಲಿಲ್ಲ. ಯಾಕೆ ಅಂದರೆ ಯಾರಿಗೋ ಬೇಕಾಗಿ ಚಪ್ಪಾಳೆ ತಟ್ಟುವುದಕ್ಕೆ ನನಗೆ 2 ಕೈಗಳಿಲ್ಲ. ಆದರೆ ನನಗೆ ಈ ದೇಶದ ಪ್ರಧಾನಿ
ಪದ್ಮ ಪ್ರಶಸ್ತಿಯನ್ನು ಕೊಟ್ಟಾಗ ಭಾರತದ 140 ಕೋಟಿ ಭಾರತೀಯರು ನನಗಾಗಿ ಚಪ್ಪಾಳೆ ತಟ್ಟಿದ್ದಾರೆ, ನನ್ನ ಬದುಕು ಸಾರ್ಥಕ ಅಂತಾರೆ. ನಾನು ಈ ಮಾತನ್ನು ನಿಮ್ಮ ಮುಂದೆ ಯಾಕೆ ಹೇಳುವುದು ಅಂತಂದರೆ, ದೇವರು ನಮಗೆ ಕೈ ಕೊಟ್ಟಿದ್ದಾರೆ, ದೇವರು ನಮಗೆ ಕಾಲು ಕೊಟ್ಟಿದ್ದಾರೆ, ದೇವರು ನಮಗೆ ಬುದ್ಧಿ ಕೊಟ್ಟಿದ್ದಾರೆ. ಅದನ್ನು ಬಳಸಿಕೊಂಡು ಇಡೀ ಜಗತ್ತು ನಮಗೆ ಚಪ್ಪಾಳೆ ತಟ್ಟುವಂತೆ ಬದುಕಬೇಕಾದ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಇನ್ನೊಂದು ನಾನು ಹೇಳಬೇಕಾದ್ದು, ನಾಳೆ ಇಲ್ಲಿ ಬೆಳೆದು ಈಗಾಗಲೇ ಸರ್ ಹೇಳಿದ ಹಾಗೆ ಒಬ್ಬಾಗಲೇ ಹೆಣ್ಣುಮಗಳು IAS ಆಫೀಸರ್ ಆಗಿ ಬರ್ತಾಳೆ. ನೀವು ಬೇರೆ ಬೇರೆ ಕಾರಣದಿಂದ ಬರ್ತೀರಿ, ಶಾಲೆಯನ್ನು ಮರಿಬೇಡಿ. ಎಲ್ಲಿ ಹೋದರೂ ಕೂಡ ನಾನು ಇಂಥ ಶಾಲೆಯಲ್ಲಿ ಓದಿದ್ದೇನೆ ಅಂತ ಹೇಳುವುದನ್ನು ಧೈರ್ಯವಾಗಿ ಹೇಳಿ. ಯಾರೆಲ್ಲ ನಿಮಗೆ ಪಾಠ ಮಾಡಿದ್ದಾರೆ ಅವ್ರು ನೆನಪಿಟ್ಟುಕೊಳ್ಳಿ, ಇಂಥವ್ರು ನಮಗೆ ಪಾಠ ಮಾಡಿದ್ದಾರೆ ಅಂತ ಬಹಳ ಪ್ರೀತಿಯಿಂದ ಹೇಳಿಕೊಳ್ಳಿ. ಯಾಕೆ ಅಂದರೆ ಇವತ್ತಿಗೆ ಈ ಜಗತ್ತಿನಲ್ಲಿ ಬಡತನ ಬಂದದ್ದು ದುಡ್ಡಿಗಲ್ಲ, ಬಡತನ ಬಂದದ್ದು ಪ್ರೀತಿಗೆ, ಬಡತನ ಬಂದದ್ದು ಪ್ರೀತಿಗೆ. ಹಾಗಾಗಿ ಅದು ನಮಗೆ ಬಹಳ ಮುಖ್ಯವಾಗಿ ಗೊತ್ತಿರಬೇಕು. ಇಲ್ಲಿ ಹುಡುಗರು ಇಷ್ಟು ಜನ ಇದ್ದೀರಿ, ನಾನು ನಿಮಗೆ ಒಂದೇ ಒಂದು ಮಾತು ಹೇಳಬಲ್ಲೆ, ನಿಮ್ಮನ್ನು ಇವತ್ತು ನಿಮ್ಮ ಅಪ್ಪ ಅಮ್ಮ ಯಾಕೆ ಓದಿಸ್ತಾ ಇದ್ದಾರೆ ಅಂತಂದರೆ, ನಾಳೆ ಅವರು ಸೋತಾಗ ಅವರಿಗೆ ನೀವು ಧೈರ್ಯವಾಗಿ ನಿಲ್ಲಬೇಕು ಅನ್ನುವ ಕಾರಣಕ್ಕೆ. ಆದ್ದರಿಂದ ಇವತ್ತು ನಿಮ್ಮನ್ನು ಅಪ್ಪ ಅಮ್ಮ ಪ್ರೀತಿಯಿಂದ ಬೆಳೆಸಿದರೆ, ನೀವು ದೊಡ್ಡವರಾದಾಗ ನಿಮ್ಮ ಅಪ್ಪ ಅಮ್ಮ ನಿಮಗೆ ನಿಮ್ಮ ಮಕ್ಕಳಂತೆ, ನಿಮ್ಮ ಜೊತೆಗಿರುವ ಸ್ನೇಹಿತರ ಹಾಗೆ ಅವರನ್ನು ಪ್ರೀತಿಯಿಂದ ಕಾಣುವಂಥ ಪ್ರಯತ್ನ ನಿಮ್ಮದಾಗಬೇಕು. ಇಲ್ಲಿರುವ ಹೆಣ್ಣು ಮಕ್ಕಳಿಗೆ ನನ್ನ ಮಾತು ಹೇಳಿ ಮಾತು ಮುಗಿಸ್ತೇನೆ. ಹೆಣ್ಣು ಮಕ್ಕಳಿಗೆ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ಗೊತ್ತಿರಲಿ ಮಕ್ಕಳೇ, ನೀವೆಲ್ಲ ಮುಖ ನೋಡಲಿಕ್ಕೆ ಕನ್ನಡಿ ಇಟ್ಕೊಂಡಿರ್ತೀರಿ, ಕನ್ನಡಿಯಲ್ಲಿ ಮುಖ ನೋಡ್ತೀರಿ, ಮೇಕಪ್ ಕನ್ನಡಿ ಬೇಕಲ್ಲ. ಆದರೆ ಕನ್ನಡಿ ಒಡೆದು ಹೋದರೆ ಅದರಲ್ಲಿ ಯಾರೂ ಮುಖ ನೋಡುವುದಿಲ್ಲ. ಮನುಷ್ಯನ ಬದುಕು ಕೂಡ ಹಾಗೆ. ಒಮ್ಮೆ ಏನಾದರೂ ದಾರಿ ತಪ್ಪಿ ಕನ್ನಡಿ ಒಡೆದು ಹೋದರೆ, ಜೀವನ ಒಡೆದು ಹೋದರೆ ಆ ಜೀವನವನ್ನು ಮತ್ತೆ ಯಾರೂ ಗೌರವಿಸುವುದಿಲ್ಲ. ಹಾಗಾಗಿ ಬದುಕು ಒಡೆದ ಕನ್ನಡಿ ಆಗಬಾರದು. ಅದರಿಂದ ಆಚೆಗೆ ಹೆಣ್ಣು ಮಕ್ಕಳಾದ ನೀವೆಲ್ಲ ಯಾಕೆ ಇಲ್ಲಿ ಹುಟ್ಟು ಬಂದಿದ್ದೀರಿ ಅಂತ ನಿಮಗೆ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. ನಾನು ಹೇಳಿಬಿಡುತ್ತೇನೆ. ಈ ದೇವರು ಈ ಪ್ರಪಂಚವನ್ನು ಸೃಷ್ಟಿ ಮಾಡುತ್ತಾನೆ. ಆವಾಗ ದೇವರು ಯೋಚನೆ ಮಾಡಿದ್ರಂತೆ, ಎಲ್ಲರ ಜೊತೆ ನಾನಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಮ್ಮನನ್ನು ಸೃಷ್ಟಿ ಮಾಡಿದ್ರಂತೆ ದೇವರು. ಹಾಗಾಗಿ ಅಮ್ಮ ಅನ್ನುವಂಥ ಹೆಣ್ಣು ಈ ಜಗತ್ತಿನಲ್ಲಿ ಅನೇಕರನ್ನು ಸಾಕ್ತಾರೆ, ಸಲಹುತ್ತಾರೆ, ಎಲ್ಲ ಮಾಡ್ತಾರೆ. ಅಮ್ಮ ಮಗನನ್ನು ಬೆಳೆಸ್ತಾ ಬೆಳೆಸ್ತಾ ಮಗ ದೊಡ್ಡವನಾಗ್ತಾನೆ. ಆವಾಗ ಅಮ್ಮ ಯೋಚನೆ ಮಾಡಿದ್ರಂತೆ, ನನ್ನ ಮಗನಿಗೆ ನನ್ನಂತೆ ಪ್ರೀತಿ ಕೊಟ್ಟು ನೋಡೋರು ಬೇಕು ಅಂತ ಹೆಂಡತಿ ಅನ್ನುವ ಹೆಣ್ಣನ್ನು ಒಬ್ಬ ಹುಡುಗನಿಗೆ ಜೀವನದಲ್ಲಿ ದೇವರು ಜೊತೆ ಮಾಡ್ತಾರಂತೆ. ಅವನು ದೊಡ್ಡವನಾಗ್ತಾನೆ, ಅವರು ಜೀವನ ಮಾಡ್ತಾರೆ. ಆವಾಗ ಹೆಂಡತಿ ಯೋಚನೆ ಮಾಡ್ತಾಳಂತೆ, ನಮ್ಮ ಜೀವನ ಆಯಿತು, ಇವರಿಗೆ ಮತ್ತೆ ಖುಷಿ ಸಿಗಬೇಕು ಅನ್ನೋ ಕಾರಣಕ್ಕೆ ಮಗಳು ಅನ್ನುವಂಥ ಹೆಣ್ಣನ್ನು ಅಪ್ಪನಿಗೆ ಜೊತೆ ಮಾಡುತ್ತಾಳಂತೆ. ಹೀಗೆ ಹೆಣ್ಣು ಮಕ್ಕಳಾದಂತಹ ನೀವು ಈ ಸಮಾಜದಲ್ಲಿ ಹುಟ್ಟಿ ಬಂದದ್ದು ಒಬ್ಬ ನಿಮ್ಮ ತಂದೆಗೂ ಕೂಡ ಅಮ್ಮನ ಪ್ರೀತಿಯನ್ನು ಕೊಡುವುದಕ್ಕೆ ಹೊರತು ಮತ್ತಿನ್ಯಾವ ಕಾರಣಕ್ಕಲ್ಲ. ಆದ್ದರಿಂದ ಸಾಂಸಾರಿಕ ಜೀವನದಲ್ಲಿ ಅಂಥದ್ದೊಂದು ಕಲ್ಪನೆ ಇರಬೇಕು. ಹಾಗಾಗಿ ಯಾವತ್ತು ನೆನಪಿರಲಿ ಮಕ್ಕಳೇ, ನೀವೆಲ್ಲ ಬೆಳೀಬೇಕಾದ್ದು ಅಪ್ಪ ಅಮ್ಮನಿಗೆ ಖುಷಿ ಪಡಲಿಕ್ಕೆ ಕೊಡುವುದಕ್ಕೆ, ಈ ಸಮಾಜವನ್ನು ಕಟ್ಟುವುದಕ್ಕೆ, ಈ ಶಾಲೆಯನ್ನು ಕಟ್ಟಿ ನಿಮ್ಮ ಬದುಕಿಗೆ ದಾರಿ ತೋರಿಸಿದಂಥವರ ಸಾಧನೆಯ ಕಥೆಯನ್ನು ಜಗತ್ತಿಗೆ ಹೇಳುವುದಕ್ಕೆ ನೀವು ಬೆಳೆಯಬೇಕಾದ್ದು. ಯಾಕೆ ಇದನ್ನು ಮತ್ತೆ ಮತ್ತೆ ಹೇಳ್ತೇನೆ ಅಂದರೆ, ಸ್ವಾಮಿ ವಿವೇಕಾನಂದರ ಹತ್ರ ಕೇಳಿದ್ರಂತೆ, ನಿಮ್ಮ ಗುರುಗಳ ಬಗ್ಗೆ 4 ಮಾತು ಹೇಳ್ತೀರಾ ಅಂತ. ಆವಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ, ನನ್ನ ಗುರುಗಳ ಬಗ್ಗೆ ನಾನು ಏನು ಹೇಳಲಿ, ನನ್ನ ಗುರುಗಳ ಪಾದಕ್ಕೆ ಅಂಟಿದ ಒಂದು ಧೂಳಿಗೆ ನನ್ನಂಥ 1000 ಮಂದಿಯನ್ನು ಸೃಷ್ಟಿ ಮಾಡುವ ಶಕ್ತಿ ಇದೆ ಅಂತ ಅವ್ರು ಹೇಳ್ತಾರಂತೆ. ನಿಮಗನ್ನಿಸಬೇಕಾದ್ದೇನು ಅಂತಂದರೆ, ನಿಮ್ಮ ಗುರುಗಳ ಬಗ್ಗೆ ಹೇಳಿ ಅಂತಂದರೆ, ನಮ್ಮ ಗುರುಗಳು ಕೇವಲ ವಿದ್ಯೆ ಕೊಟ್ಟದ್ದಲ್ಲ, ನಮ್ಮ ಶಿಕ್ಷಕರು ನಮಗೆ ಬದುಕು ಕೊಟ್ಟಿದ್ದಾರೆ ಅಂತ ಹೇಳುವ ಮನಸ್ಸು ನಿಮಗೆ ಬಂದರೆ ನೀವು ಕಲ್ತದ್ದಕ್ಕೆ ಸಾರ್ಥಕ ಆಗ್ತದೆ. ಬಹುಶಃ ನಿಮ್ಮ ಮನೆಯಿಂದ ಈ ಶಾಲೆಗೆ ಯಾರಾದರೂ ಫೀಸ್ ಕಟ್ಟಿದ್ದಿದ್ದರೆ ನೀವು ಓದಿ ಹೋಗುವಾಗ ಆ ಫೀಸ್ ಇಲ್ಲಿ ಮುಗಿದಿರ್ತದೆ. ಶಾಲೆಯಲ್ಲಿ ಕೊಟ್ಟ ಶಿಕ್ಷಣ ಮಾತ್ರ ಜೀವನದ ಪೂರ್ತಿ ನಿಮ್ಮ ಬದುಕಿನ ಕಡೆಯ ಕ್ಷಣದವರೆಗೆ ನಿಮ್ಮ ಜೊತೆಗೆ ಬರುತ್ತದೆ. ಹಾಗಾಗಿ ಈ ಶಾಲೆಗೆ ನಿಷ್ಠರಾಗಿ ಬದುಕಿ. ಮತ್ತೊಮ್ಮೆ ನೆನಪು ಮಾಡುತ್ತೇನೆ, ನಿಮಗೋಸ್ಕರ ಪ್ರಯತ್ನ ಪಡ್ತಾ ಇರುವ ಅಪ್ಪ ಅಮ್ಮನನ್ನು ಮರೆಯಬೇಡಿ. ಶಾಲೆಯಲ್ಲಿ ಪಾಠ ಮಾಡಿದ ಶಿಕ್ಷಕರಿರ್ಬೋದು, ಇಲ್ಲೆಲ್ಲೋ ಕಸ ಗುಡಿಸಿ ಕ್ಲೀನ್ ಮಾಡ್ತಾರೆ, ಅಂಥವರೆಲ್ಲ ಬಂದರೆ ಅವ್ರನ್ನೆಲ್ಲ ಯಾವತ್ತೂ ಓರೆ ಕಣ್ಣಲ್ಲಿ ನೋಡಬೇಡಿ ಮಕ್ಕಳೇ. ನೆನಪಿರಲಿ, ಇಲ್ಲೆಲ್ಲ ಗುಡಿಸ್ಲಿಕ್ಕೆ, ಒರೆಸ್ಲಿಕ್ಕೆ, ಅದಕ್ಕೆ ಪಾತ್ರೆ ತೊಳಿಲಿಕ್ಕೆಲ್ಲ ಬರ್ತಾರಲ್ಲ, ಅವರನ್ನೆಲ್ಲ ಓರೆಗಣ್ಣಲ್ಲಿ ನೋಡಬೇಡಿ. ಯಾಕೆ ಅಂದರೆ ಅವರ ಮನೆಯಲ್ಲೂ ಕೂಡ ನಿಮ್ಮಂಥ ಮಕ್ಕಳಿದ್ದಾರೆ. ನಿಮ್ಮಂಥ ಮಕ್ಕಳನ್ನು ಓದಿಸೋದಕ್ಕೋಸ್ಕರ ಅವರು ಇಲ್ಲಿ ಕೆಲಸ ಮಾಡ್ತಾರೆ. ಅವರನ್ನ ಗೌರವ ಕೊಟ್ಟು ಈ ಶಾಲೆಯಲ್ಲಿ ಉಳಿಸ್ಕೊಂಡಿದ್ದಾರೆ. ಮೊನ್ನೆ ಅಡುಗೆ ಮನೆಗೆ ಹೋದಾಗ ಹೇಳ್ತಾರೆ,
ಇಲ್ಲಿ ಅಡುಗೆ ಮಾಡೋ ಜವಾಬ್ದಾರಿ ತಗೊಂಡವರು ನಾನು ಶಾಲೆ ಕಟ್ಟಿದಲ್ಲಿಂದ ಇವತ್ತಿನವರೆಗೂ ನನ್ನ ಜೊತೆಗಿದ್ದಾರೆ ಅಂತ ಅವ್ರು ಬಹಳ ಖುಷಿಯಿಂದ ಹೇಳ್ಕೊಳ್ತಾರೆ, ಅವರು ಅದನ್ನು ಖುಷಿಯಿಂದ ಒಪ್ಪಿಕೊಳ್ತಾರೆ. ಹಾಗಾಗಿ ನಿಮ್ಮ ಶಾಲೆಯಲ್ಲಿ ಪಾತ್ರೆ ತೊಳಿಲಿಕ್ಕೆ ಬಂದರೆ ಅಥವಾ ನಿಮ್ಮ ವಾಶ್ರೂಮ್ ಯಾರಾದರೂ ಕ್ಲೀನ್ ಮಾಡಿ ಕೊಟ್ಟರೆ, ಬಸ್ ಓಡಿಸ್ತಾ ಇರುವಂಥ ಡ್ರೈವರ್ಗಳಿದ್ದರೆ ಅಥವಾ ಇನ್ಯಾರೋ ಯಾರೋ ಎಲ್ಲ ಇರ್ತಾರಲ್ಲ ಇಲ್ಲಿ, ಅವರು ಯಾರನ್ನು ಕೂಡ ಹಗುರ ಮಾಡಿ ನೋಡಬೇಡಿ. ಯಾಕಂದರೆ ಅವರ ಮನೆಯಲ್ಲಿ ನಿಮ್ಮಂತಹ ತಂಗಿಯಂದಿರಿದ್ದಾರೆ, ನಿಮ್ಮಂತಹ ಮಕ್ಕಳಿದ್ದಾರೆ, ನಿಮ್ಮಂತಹ ಅಕ್ಕಂದಿರಿದ್ದಾರೆ. ಆದ್ದರಿಂದ ಅವನ ಪ್ರೀತಿಯಿಂದ ನೋಡಿ. ನೆನಪಿರಲಿ, ಜಗತ್ತಿನಲ್ಲಿ ಗೆಲ್ಲುವುದು ಪರಸ್ಪರ ಪ್ರೀತಿ ಗೌರವ ಮಾತ್ರ, ದ್ವೇಷ ಯಾವತ್ತೂ ಗೆಲ್ಲುವುದಿಲ್ಲ. ಹಾಗಾಗಿ ಒಬ್ಬರನ್ನೊಬ್ಬರು ಗೌರವಿಸ್ತಾ ಬದುಕಿದ್ರೆ ಬದುಕು ಚೆನ್ನಾಗಿರ್ತದೆ. ಹಾಗಾಗಿ ಎಲ್ಲರನ್ನು ಗೌರವಿಸಿ ಈ ದೇಶಕ್ಕೆ ನಿಷ್ಠರಾಗಿ ಬದುಕಿ. ಯಾಕೆ ಅಂದರೆ ಇವತ್ತು ನೀವು ಹೊರಗಿನ ವಿದ್ಯಮಾನಗಳನ್ನು ನೋಡಿದರೆ ಈ ದೇಶಕ್ಕೆ ಅನ್ಯಾಯ ಆಗುವ ಕೆಲಸ ಮಾಡಿದ್ದು ಯಾರು ಅಂತಂದರೆ ಯಾರೋ ಒಬ್ಬ ಪಾಪದವರಲ್ಲ, ತುಂಬ ಕಲ್ತವರೇ ದೇಶಕ್ಕೆ ಅನ್ಯಾಯ ಮಾಡಿದ ಕಥೆಯನ್ನು ನಾವು ಕೇಳಿದ್ದೇವೆ. ಹಾಗಂತ ಚೆನ್ನಾಗಿ ಕಲ್ತವರು ದೇಶವನ್ನು ಕಟ್ಟಿದ ಕಥೆಯನ್ನು ಕೇಳಿದ್ದೇವೆ. ಮೊನ್ನೆ ಶುಭಾಂಶ ಶುಕ್ಲ ಗಗನಯಾತ್ರೆಯನ್ನು ಮಾಡಿ ಬರ್ತಾರೆ, ಅಂತರಿಕ್ಷಕ್ಕೆ ಹೋಗಿ ಬರ್ತಾರೆ. ಶುಭಾಂಶ ಶುಕ್ಲ ಅವ್ರು ಬರಬೇಕಿದ್ರೆ ಅವರ ಅಪ್ಪ ಕೈಯಲ್ಲೊಂದು ಫ್ಲ್ಯಾಗ್ ಇಟ್ಕೊಂಡು ಅಳ್ತಾ ಇದ್ರು. ಯಾಕೆ ಅಂದರೆ ನನ್ನ ಮಗ ಇಡೀ ಭಾರತದ ಪ್ರತಿನಿಧಿಯಾಗಿ ಬಾನೆತ್ತರಕ್ಕೆ ಹೋಗಿ ಮತ್ತೆ ಕೆಳಗೆ ಬಂದ ಅನ್ನೋ ಸಂತೋಷ ಅವರಿಗಿರ್ತದೆ. ನೀವು ಬದುಕಿನಲ್ಲಿ ಆಗಬೇಕಾದದ್ದು ಅದೇ ಹೊರತು ಅದರಿಂದ ಆಚೆಗಲ್ಲ. ಹಾಗಾಗಿ ಜೀವನದಲ್ಲಿ ಒಳ್ಳೆಯ ಸಾಧನೆ ಮಾಡಿ. ಇಂಥವರ ಮಕ್ಕಳು ಅಂತ ಧೈರ್ಯದಿಂದ ಹೇಳ್ಕೊಳ್ಳಿ. ಇಂಥಲ್ಲಿ ನಾನು ಓದಿದ್ದೇನೆ ಅಂತ ಹೇಳ್ಕೊಳ್ಳಿ. ಬದುಕಿಗೆ ಸ್ಪಷ್ಟ ಗುರಿ ಇರಲಿ. ಯಾವತ್ತೂ ಕೂಡ ಗುರಿ ಇಲ್ಲದ ಬದುಕು ಗಾಳಿಗೆ ಸಿಕ್ಕಿದ ಗಾಳಿಪಟದ ಹಾಗೆ ಎಲ್ಲೆಲ್ಲೋ ಹಾರಿ ಹೋಗ್ತದೆ. ಹಾಗಾಗಬಾರದು ಅಂತಾದರೆ ಸ್ಪಷ್ಟವಾದ ಗುರಿ ಇರಲಿ. ಹಿರಿಯರು ಹೇಳುವ ಮಾತುಗಳನ್ನು ಕೇಳಿಕೊಳ್ಳಿ. ಜೀವನದ ಸರಿಯಾದ ದಾರಿಗೆ ಬನ್ನಿ. ಮತ್ತೆ ಮಾತು ಮುಕ್ತಾಯ ಮಾಡೋಣ. ಒಮ್ಮೆ ಮಕ್ಕಳೆಲ್ಲೇ ಎದ್ದು ನಿಲ್ಬೋದಾ? ಎಲ್ಲರೊಮ್ಮೆ ಕೈ ಮುಗಿಯುವ ಆದೀತ. ಒಂದು ಕ್ಷಣ ನಿಮ್ಮ ಅಮ್ಮನ ನೆನಪು ಮಾಡಿಕೊಳ್ಳಿ, ನಿಮ್ಮ ಅಪ್ಪನ ನೆನಪು ಮಾಡಿಕೊಳ್ಳಿ. ನಿಮ್ಮನ್ನು ಫಸ್ಟ್ ಡೇ ಇಲ್ಲಿ ಬಿಟ್ಟು ಹೋದ್ರಲ್ಲ, ಈ ಶಾಲೆಗೆ ಅಡ್ಮಿಷನ್ ಮಾಡಿದ್ರಲ್ಲ, ಆವತ್ತಿಂದ ಇವತ್ತಿನವರೆಗೆ ಯಾರೆಲ್ಲ ನಿಮ್ಮನ್ನು ನೋಡ್ಕೊಂಡಿದ್ದಾರೆ ಅವ್ರನ್ನೆಲ್ಲ ಒಮ್ಮೆ ನೆನಪು ಮಾಡಿಕೊಳ್ಳಿ. ಒಂದು ಕ್ಷಣ. ಇವತ್ತು ಆದಿತ್ಯವಾರ, ದಿನಾ ನಿಮಗೆ ಅವ್ರು ನೆನಪು ಮಾಡ್ಕೊಳ್ಳಿ. ಪುರುಸೊತ್ತಿಲ್ಲದೆ ಇರಬಹುದು. ಒಮ್ಮೆ ನೆನಪು ಮಾಡಿಕೊಳ್ಳಿ. ಬದುಕಬೇಕಾದದ್ದು ಹೇಗೆ ಅಂದರೆ ಮಕ್ಕಳೇ, ಈ ಶಾಲೆಯನ್ನು ಕಟ್ತಾರೆ ಪ್ರಕಾಶ್ ಚಂದ್ರ ಶೆಟ್ಟಿಯವರು. ಅವರ ಮಗನಿಗೆ ಒಳ್ಳೆಯ ಶಿಕ್ಷಣ ಕೊಡ್ತಾರೆ. ಎಲ್ರಿಗೂ ಹೇಳಿದ್ರಂತೆ ನಿಮ್ಮ ಮಗನನ್ನು ಅಮೆರಿಕಕ್ಕೆ ಕಳಿಸಿ, ಅವನು ತುಂಬ ದೊಡ್ಡವನಾಗ್ತಾನೆ ಅಂತ. ಯಾರೋ ಹೇಳಿದ್ರಂತೆ ನಿಮ್ಮ ಮಗ ತುಂಬ ಓದಿಸಿದ್ರೆ ನಿಮ್ಮ ಜೊತೆ ನಿಲ್ತಾನ ಕೇಳಿದ್ರಂತೆ. ಇವತ್ತು ಪಕ್ಕದಲ್ಲಿ ಇನ್ನೊಂದು ಶಾಲೆ ಕಟ್ಟಿ ಅಪ್ಪ ಬಂದ ದಾರಿಯಲ್ಲಿ ಮಗ ಬರ್ತಿದ್ದಾರೆ. ಊರಿನ ಜನ ಅದನ್ನು ಸಂಭ್ರಮಿಸ್ತಾರೆ. ಇದನ್ನು ನಿಮಗೆ ಯಾಕೆ ಹೇಳಬೇಕು ಅಂತಂದರೆ, ನಿಮ್ಮ ಅಪ್ಪ ಅಮ್ಮ ಒಳ್ಳೆಯ ದಾರಿಯಲ್ಲಿದ್ದಾರೆ ಅಂತ ನಿಮ್ಗೆ ಅನ್ನಿಸಿದರೆ ಖಂಡಿತ ಆ ದಾರಿಯಲ್ಲಿ ನೀವು ಬರಬೇಕು. ಅದಕ್ಕೋಸ್ಕರ ನಿಮಗಮ್ಮ ನಿಮ್ಮ ಅಪ್ಪ ನಿಮಗೆ ನೆನಪಾಗಬೇಕು. ಈ ಶಾಲೆ ಕಟ್ಟಿದವರಿಗೂ ಧನ್ಯವಾದ ಹೇಳಬೇಕು. ನಿಮಗೆ ಪಾಠ ಮಾಡಿದಂಥ ಶಿಕ್ಷಕರಿಗೆ ಹೇಳಬೇಕು. ಅದರ ಜೊತೆಗೆ ನಾನು ಮೊನ್ನೆ ನೋಡಿದ ಮಕ್ಕಳೇ, ಒಳಗೆ ನೀವು ಮಧ್ಯಾಹ್ನ ಊಟ ಮಾಡ್ತೀರಲ್ಲ, 3,000 ಚಿಲ್ಲರೆ ಮಕ್ಕಳು, ನೀವು ಊಟ ಮಾಡಿದ ತಟ್ಟೆಯನ್ನು ತೊಳೆಯುವ ತಾಯಂದಿರು ಎಷ್ಟು ಪ್ರೀತಿಯಿಂದ ಅವರು ಕೆಲಸ ಮಾಡ್ತಿದ್ರು ಅಂತಂದರೆ, ಎಲ್ಲೋ ಸಂಬಳ ಕೊಡ್ತಾರೆ ಅಂತ ಸುಮ್ಮನೆ ಕೆಲಸ ಮಾಡ್ತಿರ್ಲಿಲ್ಲ. ನೀವು ಊಟ ಮಾಡಿದ ತಟ್ಟೆಯನ್ನು ಅವರು ತೊಳಿಬೇಕಿದ್ರೆ ನನ್ನ ಮಗುವೇ ಊಟ ಮಾಡಿದ ತಟ್ಟೆ ಅನ್ನುವ ಪ್ರೀತಿಯಿಂದ ಬಹಳ ಚೆನ್ನಾಗಿ ಅವರು ತಟ್ಟೆ ತೊಳಿತಾ ಇದ್ರು ಒಳಗೆ. ಅದನ್ನೆಲ್ಲ ನೋಡಿದಾಗ ನಮಗನ್ನಿಸಿದ್ದು, ಇಲ್ಲಿ ಮನುಷ್ಯರು ಮಾತ್ರ ಕೆಲಸ ಮಾಡುತ್ತಾ ಇಲ್ಲ, ಮನುಷ್ಯರ ಜೊತೆ ಭಾವನೆಗಳು ಕೆಲಸ ಮಾಡುತ್ತವೆ. ನಿಮ್ಮ ಮನೆ ಮಂದಿ ಇಲ್ಲಿ ಅವರ ರೂಪದಲ್ಲಿ ನಿಮ್ಮ ಜೊತೆಗೆ ನಿಂತಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಬಹುಶಃ ನಾಳೆ ನೀವು ಒಳ್ಳೆ ಕೆಲಸ ಮಾಡಿದಾಗ ನಿಮಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಾರೆ. ನೀವೇನು ಕೊಡ್ತೀರಿ ಈ ಶಾಲೆ ಕಟ್ಟಿದವರಿಗೆ? ಸದ್ಯಕ್ಕೆ ಮಕ್ಕಳಾಗಿರುವ ನೀವು ಅವರಿಗೊಂದು ಗೌರವ ಕೊಡ್ಬೋದು ಬಿಟ್ಟರೆ ಬೇರೇನು ಗೊತ್ತಿಲ್ಲ. ಯಾಕೆ ಅಂದರೆ ನಿಮ್ಮನ್ನು ಈ ಶಾಲೆ ಚೆನ್ನಾಗಿ ನೋಡಿಕೊಂಡು ಒಂದು ಒಳ್ಳೆಯ ಭವಿಷ್ಯವನ್ನು ನಿಮಗೆ ಕೊಡುವುದಕ್ಕೆ ಹೊರಟಿದೆ. ಹಾಗಾಗಿ GM ಅನ್ನುವ 2 ಅಕ್ಷರ, ಆ ಅಪ್ಪ ಅಮ್ಮನ ಹೆಸರು ಕೇವಲ ಅವರಿಗೆ ಮಾತ್ರ ಅಪ್ಪ ಅಮ್ಮ ಅಲ್ಲ ಮಕ್ಕಳೇ. ಈ ಶಾಲೆಯಲ್ಲಿ ಓದಿದ ಎಲ್ಲರಿಗೂ ಅವರು ಅಪ್ಪ ಅಮ್ಮನ ಜಾಗದಲ್ಲಿ ನಿಂತಿದ್ದಾರೆ ಅಂತ ನಿಮಗೆ ಗೊತ್ತಿರಲಿ. ಯಾಕೆ ಅಂದರೆ ಅವರೇ ಹೆತ್ತ ಮಗು ಇವತ್ತು ಬೆಳೆದು ದೊಡ್ಡವರಾಗಿ ನಿಮಗೆ ಶಿಕ್ಷಣ ಕೊಟ್ಟಿದ್ದಾರಾದರೆ, ಯಾರು ಅನ್ನ ಕೊಡುತ್ತಾರೆ, ಯಾರು ವಿದ್ಯೆ ಕಲಿಸ್ತಾರೆ, ಯಾರು ಕಷ್ಟ ಬಂದಾಗ ಧೈರ್ಯ ಹೇಳ್ತಾರೆ, ಅವರನ್ನು ಜನ್ಮ ಕೊಟ್ಟ ತಂದೆಗೆ ಸಮಾನ ಅಂತ ಗೌರವಿಸಬೇಕಂತೆ. ಹಾಗೆ ನೀವು ಗೌರವಿಸುವುದಾದರೆ ಅವರನ್ನಿರಬಹುದು, ಅವರ ತಾಯಿ ತಂದೆಗಳನ್ನು ನಿಮ್ಮ ಅಪ್ಪ ಅಮ್ಮನಷ್ಟೇ ಗೌರವದಿಂದ ನೋಡಬೇಕಾದ ದೊಡ್ಡ ಜವಾಬ್ದಾರಿ ನಿಮ್ಮದು. ಆ ಕಾರಣಕ್ಕೆ ಅಂಥ ದಾರಿಯಲ್ಲಿ ನಡೆಯಿರಿ.
ಜೀವನದಲ್ಲಿ ಭರವಸೆ ಕಳ್ಕೊಳ್ಳಬೇಡಿ. ನಂಬಿದ ದೇವರು ಯಾವತ್ತೂ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಮುನ್ನಡೆಸ್ತಾರೆ. ಆತ್ಮವಿಶ್ವಾಸವನ್ನು ಕಳ್ಕೊಳ್ಳಬೇಡಿ. ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಮೂಲಕ ಗೆದ್ದು ಈ ಭಾರತದ ಮೌಲ್ಯಗಳಾಗಿ ನೀವು ಕಾಣಿಸಿಕೊಳ್ಳಬೇಕಾಗ್ತದೆ. ನಿಮಗೆಲ್ಲರೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಆದರೆ ಈಗ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಅಮ್ಮನಿಗೆ, ನಿಮ್ಮ ಅಪ್ಪನಿಗೆ, ನಿಮಗೆ ಪಾಠ ಮಾಡಿದ ಗುರುಗಳಿಗೆ, ಈ ಶಾಲೆ ಕಟ್ಟಿದವರಿಗೆ, ಇಲ್ಲೆಲ್ಲ ಓಡಾಡ್ತಾ ಬೇರೆ ಬೇರೆ ಕೆಲಸ ಮಾಡ್ತಾ ನಿಮ್ಮನ್ನು ನೋಡಿಕೊಂಡವರೆಲ್ಲ ಇದ್ದಾರಲ್ಲ, ಅವರಿಗೆಲ್ಲ ನೀವು ಧನ್ಯವಾದ ಹೇಳಲಿಕ್ಕೆ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೋರಾದ ಚಪ್ಪಾಳೆ ಕೊಟ್ಟು ಅವರಿಗೆಲ್ಲ ಒಂದು ಧನ್ಯವಾದ ಹೇಳಿಬಿಡಿ. ಮಕ್ಕಳೇ, ನನಗೇನು ಅನಿಸ್ತು ಅಂತ ಅಲ್ಲಿ ಕೂತ್ಕಾಗ, ಪರೀಕ್ಷೆ ಬರೆದು ಪರೀಕ್ಷೆ ಕೊಠಡಿಯಿಂದ ಹೊರಗಡೆ ಬಂದಾಗ ಪರೀಕ್ಷೆ ಭಾಳ ಸುಲಭ ಇದ್ದರೆ ನೀವು ಇನ್ನೊಬ್ಬರ ಹತ್ರ ಏನಂತ ಹಂಚ್ಕೊಳ್ತೀರಾ? ನೇರವಾದ ಪ್ರಶ್ನೆ ಬಂದಿದೆ, ನಾನು ನೇರವಾಗಿ ಅದಕ್ಕೆ ಉತ್ತರ ಬರೆದಿದ್ದೇನೆ, ಭಾಳಷ್ಟು ಪರೀಕ್ಷೆ ಸುಲಭವಾಗಿತ್ತು, ನಾನು ಒಳ್ಳೆಯ ಅಂಕಗಳನ್ನು ಪಡಿತೇನೆ ಅನ್ನುವ ಮಾತುಗಳನ್ನು ನೀವು ಹೇಳ್ತೀರಾ. ನಾನು ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದರೆ, ನಮ್ಮ ಈ ವಯಸ್ಸಿನಲ್ಲಿ ಸಹಜವಾಗಿ ನಾವು ಏನನ್ನು ತಿಳ್ಕೊಳ್ಳಿಕ್ಕಿದೆ ಅದನ್ನು ಭಾಳಷ್ಟು ನೇರವಾಗಿ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರವನ್ನು ನಾವು ಹೇಗೆ ಬೆಳೆಸಿಕೊಳ್ಳಬೇಕು, ನಾವು ಭಾರತದಲ್ಲಿ ಹುಟ್ಟಿ ನಾವು ಹೆಮ್ಮೆ ಬಿಡಬೇಕಾದ್ರೆ ನಮ್ಮ ಇಲ್ಲಿಯ ಸಂಸ್ಕೃತಿಯನ್ನು ನಾವು ಬಳಸಿಕೊಂಡು ನಾವು ಸಂಸ್ಕಾರಯುತವಾಗಿ ಬೆಳೆದರೆ ಮಾತ್ರ ನಾವು ನಮ್ಮ ಹೆತ್ತ ತಂದೆ ತಾಯಿಗೆ ನಾವು ಅವರು ಹೆಮ್ಮೆಯಿಂದ ಹೇಳ್ಕೊಳ್ಬೋದು, ಇವರು ನಮ್ಮ ಮಗ ಅಂತ. ಮತ್ತು ಎಲ್ಲದನ್ನು ಬಹಳ ಬಹಳ ಸಿಂಪಲಾಗಿ ನಿಮಗೆ ಹೇಳಿಕೊಟ್ಟಿದ್ದಾರೆ. ಇದೇ ನನಗೆ ಬೇಕಿತ್ತು ಅಂದರೆ ಕರೆಕ್ಟಾಗಿ ನಮಗೆ ಯಾವ ವಿಷಯದ ಬಗ್ಗೆ ನಮಗೆ ತಿಳುವಳಿಕೆ ಬೇಕು ಅದನ್ನು ಭಾಳಷ್ಟು ಸುಲಭ ರೀತಿಯಲ್ಲಿ ನಮಗೆಲ್ಲ ಮನದಟ್ಟಾಗುವ ಹಾಗೆ ಅವರು ಶ್ರೀಯುತ ದಾಮೋದರ ಶರ್ಮ ಅವರು ನಮಗೆ ಇವತ್ತು ಹೇಳಿರ್ತಾರೆ. ಶಬ್ದ ಸಂಸ್ಕೃತಿ ಸಂಸ್ಕಾರ ಅಂತ ನಿಮಗೆ ಆ ಶಬ್ದ ನಿಮಗೆ ಅರ್ಥ ಆಗದೆ ಇದ್ರೂ ಅದರಲ್ಲಿ ಏನು ಅಡಗಿದೆ, ಭಾಳಷ್ಟು ದೊಡ್ಡ ರಾಕೆಟ್ ಸೈನ್ಸ್ ಅದರಲ್ಲಿ ಏನಿಲ್ಲ. ಸಂಸ್ಕಾರ ಅಂದರೆ ಏನು, ಸಂಸ್ಕೃತಿ ಅಂದರೆ ಏನು, ನಾವು ಎಷ್ಟು ಸುಲಭವಾಗಿ ಅದನ್ನು ನಮ್ಮಲ್ಲಿ ನಮಗೆ ಮನಸ್ಸಿದ್ದರೆ ನಮಗೆ ಅದನ್ನು ಅಳವಡಿಸಿಕೊಳ್ಬೋದು. ಅದನ್ನು ಚಿಕ್ಕಂದಿನಿಂದನೇ ಅದನ್ನು ನಾವು ಅಳವಡಿಸಿಕೊಂಡು ಹೋದರೆ ಪ್ರಾಯಶಃ ನಾವು ಒಂದು ಉತ್ತಮ ವ್ಯಕ್ತಿಯಾಗಿ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಸಮಾಜಕ್ಕೆ ನಾವು ಇನ್ನೊಬ್ಬರಿಗೆ ನಾವು ಮಾದರಿಯಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಅದನ್ನು ಬಹಳ ಬಹಳ ಸುಲಭ ರೀತಿಯಲ್ಲಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ. ಪ್ರಾಯಶಃ ನಾನು ಅವರಿಗೆ ಎಷ್ಟು ಸಾರಿ ಧನ್ಯವಾದಗಳನ್ನು ಹೇಳಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾವೆಲ್ಲ ಭಾಳಷ್ಟು ನಾನು ಲಕ್ಕಿ ಅಂತ ಹೇಳಬೇಕು. ಯಾಕಂತ ಹೇಳಿದರೆ ಬೆಳಗಿನ ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಬಂದು ನಮಗೆ ಇಂಥ ಒಂದು ನಮ್ಮ ಮಕ್ಕಳಿಗೆ ಇಂಥ ಒಂದು ಮಾತುಗಳನ್ನು ಸರ್ ನೀವು ಹೇಳಿದ್ದೀರ. ಖಂಡಿತವಾಗಿಯೂ ನಿಮ್ಮ ಎಲ್ಲ ಮಾತುಗಳನ್ನು ನಮ್ಮ ಮಕ್ಕಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ, ಒಂದು ಉತ್ತಮ ವ್ಯಕ್ತಿಯಾಗಿ ಮುಂದೆ ಬರ್ತಾರೆ ಅನ್ನುವ ಭರವಸೆಗಳನ್ನು ನನಗೆ ಖಂಡಿತ ಇದೆ. ಭಗವಂತ ಖಂಡಿತ ನಮ್ಮ ಮಕ್ಕಳಿಗೆ ಬುದ್ಧಿಯನ್ನು ಕೊಡ್ತಾನೆ ಅನ್ನೋಂಥ ಮಾತುಗಳನ್ನು ಹೇಳ್ತಾ, ಮಕ್ಕಳೇ, ನಮ್ಮ ಜೊತೆಯಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ ನಮ್ಮಲ್ಲೇ ಹತ್ತಿರದಲ್ಲೇ ಇದ್ದರೂ ಸಹ ನನಗೆ ಬೇರೆ ಸಮಯದಲ್ಲಿ ನನಗೆ ಕರೀಲಿಕ್ಕೆ ಅವಕಾಶ ಸಿಗದೇ ಇಲ್ಲದಿದ್ರೂ ಇವತ್ತು ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಲ್ಲಿ ಬಂದಿದ್ದೀರಾ. ನಮ್ಮೆಲ್ಲರ ಮಕ್ಕಳ ಮತ್ತು ಇಡೀ ನಮ್ಮ GM ಕುಟುಂಬ ಅಂತ ನಾವು ಏನು ಹೇಳ್ತೇವೆ, ಅವರೆಲ್ಲರ ಪರವಾಗಿ ನಾನು ನಿಮಗೆ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದು ಎಲ್ಲ ನಿಮ್ಮೆಲ್ಲರ ಪರವಾಗಿ ನಾನು ನನಗೆ